ಎದುರಿಸದ ಎರಡೂ ತಂಡಗಳು ಕೂಡ 5 ಓವರ್ ಮುಗಿದ ಬಳಿಕ ಟಾಸ್ ಬರಬೇಕು. ಮೈಟಿ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್, ಸದ್ಗುರು ಸಾಗರ. ಅದಾದ ಬಳಿಕ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ಒಂದು ತಂಡ ಎಸ್ಎನ್ ನಗರ ಅಟ್ಯಾಕರ್ಸ್ ಅನ್ನು ಎದುರಿಸದ ಇದು ಲೀಗ್ ಹಂತದ ಪಂದ್ಯಾಟಗಳ ಲಿಸ್ಟ್ ಕೂಡ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು ಪ್ರವಾಸಿ ಹೋಟೆಲ್ನ ಮಾಲೀಕರು ರಂಜನ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದು ನಮ್ಮದೊಂದು ಗೌರವ ಅನ್ನುವಂತ ರೂಪದಲ್ಲಿ ಅವ್ರನ್ನ ಅಭಿನಂದಿಸಬೇಕು ಅನ್ನೋದನ್ನ ಕೇಳ್ತಾ ಇದ್ದೇವೆ. ಶಾಲನ ತೊಡಿಸುವ ಮುಖೇನ ಅಧ್ಯಕ್ಷರು ಕಿರಣ್ ಸಾಲ್ಯಾನ್ ಅವರು ನಮ್ಮ ಜೊತೆಗಿದ್ದಾರೆ. ರಂಜನ್ ಶೆಟ್ಟಿ ಅವರಿಗೆ ಶಾಲನ ತೊಡಿಸುವ ಮುಖೇನ ನೆನಪಿನ ಕಾಣಿಕೆಯನ್ನ ಕೂಡ ಕೊಟ್ಟು ಸಾಗರ ಫ್ರೆಂಡ್ಸ್ನ ಪರವಾಗಿ ನಿಮ್ಮನ್ನ ಗೌರವಿಸ್ತಾ ಇದ್ದೇವೆ. ಈ ಒಂದು ಟೂರ್ನಮೆಂಟಿನ ನಮ್ಮ ಇನ್ನೂರ ಪ್ರೋತ್ಸಾಹಕರು ಕೂಡ ರಂಜನ್ ಶೆಟ್ಟಿ ಫ್ರಮ್ ಪ್ರವಾಸಿ ಹೋಟೆಲ್ ಸಾಗರ. ಅಂಗಳ ಒಳಭಾಗದ ವಿನೋದ್ ಮತ್ತು ಸ್ವಸ್ತಿಕ್ ನಾಗರಾಜ ಮೊದಲ ಹಂತದ ಅಂಡಿಗರು ಅಂಗಳ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇಬ್ಬರು ಪ್ರಸಿದ್ಧ ಕ್ರಿಕೆಟಿಗರು ಪಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ ಪರವಾಗಿ. ಮೂವತ್ತಾರು ನಿಮಿಷಗಳ ಟೈಮ್ ಕೊಡ್ತೇವೆ, ಗಮನಿಸಿ. ಅದರ ಒಳಗೆ ಪ್ರತಿ 8 ಓವರ್ಗಳನ್ನು ಪ್ರತಿ ತಂಡಗಳು ಕೂಡ ಮುಗಿಸಬೇಕು. ಆಡುವ ತಂಡಗಳಿಗೆ ಇದೊಂದು ಸ್ಪಷ್ಟ ಸೂಚನೆಯೂ ಕೂಡ. ಮೊದಲ ಹಂತದಲ್ಲಿ ಸುಶಾಂತನನ್ನ ಕಣಕ್ಕಿಳಿಸ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ. ಕಳೆದ ವಾರ ವರ್ಷ ತೀರ್ಥಹಳ್ಳಿಯ ಚಾಂಪಿಯನ್ಸ್ ಭಾರತ್ ಚೋಡೋ ಚಾಂಪಿಯನ್ಸ್ 3 ಲಕ್ಷ ರೂಪಾಯಿಗಳ ಪಂದ್ಯದ ಪ್ರಶಸ್ತಿಯನ್ನು ಎತ್ತಿದಂತ ಈ ಒಂದು ತಂಡ ಪಂಚಜನ್ಯವನ್ನು ಎದುರಿಸ್ತಾ ಇದೆ. ಇದೇ ಕ್ರೀಡಾ ಋತುವಿನ BSC ಬೆಂಗಳೂರು 5 ಲಕ್ಷ ರೂಪಾಯಿಗಳ ಪಂದ್ಯಾಟ ಗೆದ್ದ ತಂಡ ಇದು. ಆದ್ರೆ ಪಡುಬಿದ್ರೆ ಕಡಲ್ ಫಿಶ್ 5 ಲಕ್ಷ ಪಂದ್ಯಾಟ ಗೆದ್ದ ತಂಡ ಇಜಾನ್ ಆಡ್ತಾ ಇದೆ. ಮೊದಲ ಚೆಂಡು ಸುಶಾಂತಿ ಬಾರಿ ಬಳಸಬರ್ತದೆ, ರೈಸಿಂಗ್ ಡೆಲಿವರಿ. ಆರಂಭಿಕ ಜಾರಿಯಲ್ಲಿ ಮೊದಲ ಓಟವನ್ನು ಕಂಡುಕೊಂಡ್ರು, ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಸ್ವಸ್ತಿಕ್ ಸಲ್ಮಾನ್ಗೆ ರೈಸಿಂಗ್ ಡೆಲಿವರಿ. ಆದ್ರೆ ತಡ್ಮಾನ ಭಾಗದಲ್ಲಿ ಮೊದಲ ಓಟ ದಾಖಲಾಗ್ತಾ ಇದೆ. ಮಲ್ನಾಡ್ ಪಂಚಜನ್ಯ ಫ್ರೆಂಡ್ಸ್ ಸಾಗರ 3 ಲಕ್ಷ ರೂಪಾಯಿಗಳ ಪಂದ್ಯಾಟ ಮತ್ತೆ ಸುಶಾಂತ. ಭಾಗದಲ್ಲಿ ವಿನೋದ್ ಮುಖೇನವಾಗಿ ಬೌಂಡ್ರಿ ತನ್ಮೂಲಕ ಮೊದಲ ಬೌಂಡ್ರಿಯನ್ನು ಕಂಡ್ರು. ಪಂಚಜನ್ಯ ಫ್ರೆಂಡ್ಸ್ ಸಾಗರ ಮಲ್ನಾಡ್ ಅನುಭವಿ ಆಟಗಾರ ವಿನೋದ ಈ ಒಂದು ಚೆಂಡನ್ನು ಸ್ವಲ್ಪ ಲಾಫ್ಟ್ ಅನ್ನು ಮಾಡಿದ್ರು. ಸುಶಾಂತ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. ತಳಮೊತ್ತ 5 ಓಟಗಳು. ಮತ್ಯಾರ್ ಕರೆಂಟ್ ಡೆಲಿವರಿ ಬಹಳ ಸಮರ್ಥನೆ ಎಸೆತ ದೀಪಕ್ ಶಗೌರ್ ಸುಮಾಗದಲ್ಲಿ ಸ್ವಲ್ಪ ಸಿಲ್ಲಿ ಬಿಡ್ ಆಫ್ ಆಗಿರುತ್ತೆ. ಇವನು ಹೊಡೆತ ದಾಖಲಾಗಿತ್ತು ವಿನೋದನ ಮುಖೇನ. ಕಿರಣ್ ದೊಡ್ಮನೆ ಮತ್ತು ಉಮೇಶ್ ಬಾಳೆಗುಂಡಿ ಹಾಗೂ ಚರಣ್ ಮುಂದುವರೆತದಲ್ಲಿ ಆಡ್ತಾ ಇರುವಂತ ಪಂಚಜನ್ಯ ಫ್ರೆಂಡ್ಸ್ ಮಲ್ನಾಡ್ ಸಾಗರ ಬಹಳ ಉತ್ತಮ ರೀತಿಯ ಎರಡೂ ತಂಡಗಳು ಕೂಡ ಕರಾವಳಿಯ ತಂಡಗಳೇ ಆದ್ರೂ ಕೂಡ ಹೊರ ಜಿಲ್ಲೆ ಆಟಗಾರರನ್ನ ಹೊರ ರಾಜ್ಯದ ಆಟಗಾರರನ್ನ ಹೊಂದಿಕೊಂಡು ಆಡ್ತಾ ಇದೆ ಸಾಗರ ಮೈದಾನದಲ್ಲಿ. ಮತ್ತೆ ಸುಶಾಂತ 4ನೇ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಾಗರ ಇತಿಹಾಸದಲ್ಲಿ ತಾಲೂಕಿನ ಇತಿಹಾಸದ 8ನೆಯ ಹಗಲು ರಾತ್ರಿಯ ಪಂದ್ಯಾಟವಾದ್ರೆ ಈ ತಾಲೂಕಿನಲ್ಲೇ ವೈಭವಪೇತ ಪಂದ್ಯಾಟವನ್ನು ನಡೆಸುವ ಒಂದು ಮಾನ್ಯತೆಯನ್ನು ಪಡ್ಕೊಳ್ತಾ ಇದೆ.
ಸಾಗರ ಫ್ರೆಂಡ್ಸ್. ಮತ್ತೆ ರಿವರ್ಸ್ ಶಾಟ್ ವಿನೋದನ ಮುಖೇನ ಕವರ್ಸ್ ಭಾಗದಲ್ಲಿ ಒಂದೊಂದರ ಸೇರ್ಪಡೆ ಮುಖೇನ ತನ್ನ ಮೊತ್ತ ಕೂಡ 6 ರೂಟ್ಗಳು. ಮೊದಲ ಹಂತದ 5 ಚೆಂಡುಗಳ ಮುಕ್ತಾಯ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ. ಒಂದೇ ಎಂಡನ್ನು ಬಳಸ್ತಾ ಇದ್ದಾರೆ RBD. ಮೋಟಾರ್ ಸೆಂಡ್ ಒಂದೆಡೆ, RBD ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಮತ್ತೊಂದೆಡೆ. ಅಲ್ಲಿ ಮೊದಲ ಓವರ್ ಅಂತಿಮ ಚೆಂಡು. ಈ ತರಹದ ಸ್ಲೋವರ್ ಡೆಲಿವರಿ ಅಕ್ರಾಸ್ ಲೈನ್ ಆಗಿ ಸ್ಕ್ವಾಲಿಕ್ ಭಾಗದಲ್ಲಿ ಸ್ವಸ್ತಿಕ್ ನಾಗರಾಜ 2 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಮೊದಲ ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 8 ಓಟಗಳ ದಾಖಲಾತಿಯನ್ನು ಕಂಡ್ರು. ಯಾವುದೇ ರೀತಿ ಆಘಾತವನ್ನು ಕಾಣದಂತಹ ಒಂದು ತಂಡ ಪಾಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ. ಎರಡನೇ ಓವರ್ಗೆ ಬಹಳ ಸಮಾಲೋಚನೆಗಳನ್ನು ಕಂಡುಕೊಳ್ತಾ ಇದೆ ಇಜಾನ್. ನಿತೀಶ್ ಶೆಟ್ಟಿ ಅವರ ಮುಂದಾಳುತ್ವದ ಇದೇ ಪಾಂಚಜನ್ಯ ತಂಡ ಡಿಸೆಂಬರ್ 24ರಿಂದ 28 ಡಿಸೆಂಬರ್ 24ರಿಂದ 28 7 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ರಾಷ್ಟ್ರೀಯ ಪಂದ್ಯಾಟವನ್ನ ಮಧುವನ ಮೈದಾನದಲ್ಲಿ ಸಂಯೋಜನೆ ಮಾಡ್ತಾ ಇರುವಂತಹ ತಂಡ ಕೂಡ ಇದೇ ನಿತೀಶ್ ಶೆಟ್ಟಿ ಅವರ ತಂಡ ಪಾಂಚಜನ್ಯ ಕೋಟಾ ಕುಂದಾಪುರ. ಇದುವರೆಗೆ ನಾವು ದೊಡ್ಡ ಮಟ್ಟದ ಪಂದ್ಯಕೂಟಕ್ಕೆ ಮುಹೂರ್ತವನ್ನು ಕೂಡ ನಿತೀಶ್ ಶೆಟ್ಟಿ ಇಡ್ತಾ ಇದ್ದಾರೆ. ಇತರ ಮಧ್ಯೆ ಬಳಸೋರ್ತ ಇರ್ಫಾನ್ ಹಸನ್ ಚೆಂಡು 2ರ ಮೊದಲ ಹಂತದಲ್ಲಿ ಅಕ್ರಾಸ್ ಲೈನ್ ಶಾಟ್ ಬೌಂಡ್ರಿ. ಸುಂದರತೆ ಹೊಡೆತ ಇರ್ಫಾನ್ ಈ ಬಾರಿ ಇಜಾನಿನ ಪ್ರಮುಖ ಶತಗಾರ. ಮೊದಲ ಚೆಂಡಿಗೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ತಳ ಮೊತ್ತ 12 ಫಾರ್ ವಿದೌಟ್ ಲಾಸ್. ತಳ ಮೊತ್ತ 12 ಓಟಗಳು. ಇತರ ಮಧ್ಯೆ 2ನೇ ಚೆಂಡಲ್ಲಿ ಯಾವುದೇ ರೀತಿ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಭಾರತ್ ಜೋಡೋ ಚಾಂಪಿಯನ್ಸ್ ಟೂರ್ನಮೆಂಟ್ ಅತ್ಯುತ್ತಮ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಂಡ ಆಟಗಾರ ಕೂಡ ಇರ್ಫಾನ್. ಮೂರನೇ ಬಾರಿ 2ನೇ ಓವರ್ನಲ್ಲಿ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಅನುಭವಿ ಆಲ್ರೌಂಡರ್ ಸ್ವಸ್ತಿಕ್ ನಾಗರಾಜ ಒಂದೆಡೆ ಆದ್ರೆ ವಿನೋದ್, ಭರತ್ ಕಿಳಿಯಾರು, ಸಚಿನ್ ಕೋಟೇಶ್ವರ, ಚಾಲೆಂಜ್ ಗಣೇಶ, ಯತೀಶ ಕೊಡಗು ಈ ರೀತಿಯ ಯುವ ಆಟಗಾರರು ಈ ತಂಡವನ್ನು ಕಂಡುಕೊಳ್ತಾ ಇದ್ದಾರೆ. ಪಾಂಚಜನ್ಯ ಆಲಿಟಲಿ ಇರ್ಫಾನ್ ಈ ಬಾರಿ ಸಣ್ಣ ಚೆಂಡು 2ನೇ ಓವರ್ 4ನೇ ಚೆಂಡಿನಲ್ಲಿ ರಿವರ್ಸ್ ಸಿಕ್ಸರ್. ಈ ಬಾರಿ 6 ಓಟಗಳ ಸೇರ್ಪಡೆ ವಿನೋದನ ಮುಖ್ಯವಾಗಿ ದಾಖಲಾಗ್ತಾ ಇದೆ. ಸಿಕ್ಸರ್ 18ರ ಮೊತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕ್ರೀಡಾ ಋತುವಿನ ಬಹಳಷ್ಟು ರಾಜ್ಯ ಮಟ್ಟ ಪಂದ್ಯಾಟವನ್ನು ಸತತವಾಗಿ ಆಡ್ತಾ ಇರುವಂತಹ ಪಾಂಚಜನ್ಯ ಇಲ್ಲಿಗ ಕಿರಣ್ ದೊಡ್ಡಮನೆ, ಉಮೇಶ್ ಬಾಳೆಗುಂಡಿ ಮತ್ತು ಚರಣ್ ಅವರ ಪ್ರಾಜಕತ್ವದಲ್ಲಿ ಆಡ್ತಾ ಇದೆ. ಕ್ಯಾಚ್ ಆಗ ಅವಕಾಶ ಇದೆ. ಮನೆ ಅಕ್ರಾಸ್ ಲೈನ್ ಆಗಿ ವಿನೋದ ಮಿಡ್ ವಿಕೆಟ್ ಅಲ್ಲಿ ಸುಲಭದ ಒಂದು ಕ್ಯಾಚ್ ಅನ್ನ ನೀಡುವುದರ ಮುಖೇನವಾಗಿ ಇರ್ಫಾನ್ ಮೊದಲ ಸಸ್ಸನ್ನು ಪಡ್ಕೊಂಡ್ರು. ಪ್ರಶಾಂತ್ ಪಿಳ್ಳೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. 18ಕ್ಕೆ 1 ವಿನೋದ್ ವಾಪಸ್. ವೈಯಕ್ತಿಕವಾಗಿ ವಿನೋದ್ ಈ ಒಂದು ಪಂದ್ಯ 15 ಓಟವನ್ನು ದಾಖಲಿಸಿ ವಾಪಸ್ ಆದ್ರು. ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಕ್ಲಬ್. 8 ಓವರ್ಗಳ ಮಾರಥಾನ್ ಇನ್ನಿಂಗ್ಸಿನ ಪಂದ್ಯಾಟ ಇದೆ. ಕ್ರಿಕ್ ಲೈನಿನ ಮುಖೇನವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ.
ಟೂರ್ನಮೆಂಟಿನ ಈ ಒಂದು ನ್ಯಾಷನಲ್ ಲೆವೆಲ್ ಮೊದಲ ಸ್ಥಾನ ನಗದು 3 ಲಕ್ಷ ರೂಪಾಯಿಗಳ ನಮ್ಮ ಪ್ರಾಯೋಜಕರು RBD ಇರ್ತದೆ. ಮಹೇಶ್ ಸಾಗರ ಹಾಗೂ ಜಲೀಲ್ ಸಾಗರ್ ಅವರು ಇದರ ಪ್ರಾಯೋಜಕತ್ವವನ್ನು ಕೂಡ ನೀಡ್ತಾ ಇರೋರು. ದ್ವಿತೀಯ ಸ್ಥಾನ ನಗದು 2 ಲಕ್ಷದ ಪ್ರಾಯೋಜಕರು ಶಾಸಕರು, ಕರ್ನಾಟಕದ ಘನ ಸಚಿವರು ಆಗಿರುವಂತಹ ಮಧು ಬಂಗಾರಪ್ಪನವರು ಹಾಗೂ ಶಿವರಾಮ ಪಡಗೋಡು ಅವರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಫ್ರೆಂಡ್ಸ್ ಸಾಗರ ಪರವಾಗಿ. ಇರ್ಫಾನ್ ಈ ಬಾರಿ ಕೋಟೇಶ್ವರ್ಗೆ ಸಣ್ಣ ಚೆಂಡು. ಸಚಿನ್ ಕೋಟೇಶ್ವರ ಸಾಗರದಲ್ಲಿ ಮೊದಲ ಓಟವನ್ನು ಪೂರೈಸಿದ್ರು. ಇರ್ಫಾನ್ ಓವರ್ ಮುಗಿತಾ ಇದೆ. ತಳಮೊತ್ತ 19ಕ್ಕೆ 1. ಪಾಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ ಬಹಳ ಸುತ್ತಮುತ್ತ ಒಂದು ರನ್ ರೇಟ್ ಅನ್ನು ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇನ್ನೂ ಕೂಡ 6 ಓವರ್ಗಳು ಮೊದಲ ಇನ್ನಿಂಗ್ಸ್ನಲ್ಲಿ ಬಾಕಿ ಇದೆ. ಇದಾದ ಬಳಿಕ ಸದ್ಗುರು ಫ್ರೆಂಡ್ಸ್ ಸಾಗರ ವರ್ಸಸ್ ಮೈಟಿ ಬೆಂಗಳೂರು. ಬೆಂಗಳೂರು ಮತ್ತೊಂದು ಅಗ್ರಮಾನ್ಯ ತಂಡ ಟೂರ್ನಮೆಂಟ್ ಅನ್ನು ಆಡ್ತದೆ. ಅದಾದ ಬಳಿಕ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು ಜಿಲ್ಲೆ ಏಕಮಾತ್ರ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತದೆ. ಅಟ್ಯಾಕರ್ಸ್ SN ನಗರ. ಎಸ್ಆರ್ಗೆ ಭಾಗದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ. ಆನಂದ ಬಂದರು. ರಾಹಿಲ್ ಈ ಪಂದ್ಯದ ಅನುಪಸ್ಥಿತಿಯನ್ನು ಕಂಡುಕೊಳ್ತಾ ಇರುವಂತಹ ಆಟಗಾರ. ಇನ್ಫಾರ್ಮ್ ಬ್ಯಾಟ್ಸ್ಮನ್ ಡೇರು ಕೂಡ ಈ ಪಂದ್ಯದಲ್ಲಿ ಆಡ್ತಾ ಇಲ್ಲ. ಆನಂದ ಬಂದರು ಎಸ್ಆರ್ಗೆ ಭಾಗದಲ್ಲಿ. ಬಹುಶಃ ಮುಂದಿನ ವರ್ಷದ ಆರಂಭದಲ್ಲಿ ಇಜಾಜ್ ಸ್ಪೋರ್ಟ್ಸ್ ಕ್ಲಬ್ ಕೂಡ ಬಹಳಷ್ಟು ನಮ್ಮರ ಪಂದ್ಯಾಟ ನಡೆಸುವ ಇರಾದೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಸರ್ಫರಾಜ್ ಪಾಯಿ ಅವರ ಮುಂದಾಳು ತೋಳಲೆ. RBD ಎಂಟನ್ನು ಬಳಸ್ತಾ ಇರುವಂತ ಆನಂದ 3ನೇ ಓವರ್ ಮೊದಲ ಚೆಂಡು ಬಾಸುವರ್ಧನ್ ಹೊಡೆತ ದೀಪಕ್ ಭಾಗದಲ್ಲಿ ಕೋಟೇಶ್ವರ್ ಖಾತೆಗೆ ಒಂದು ಹೆಚ್ಚುವರಿ ಸೇರ್ಪಡೆ. ಸಚಿನ್ ಮಲ್ನಾಡ್ ಪಾಂಚಜನ್ಯದ ಮೊತ್ತ 20 ಓಟಗಳು. ಒಂದು ಪಂದ್ಯ ಬಹುಶಃ ಇನ್ನಿಂಗ್ಸಿನ ಕೊನೆ ಚೆಂಡಿಗೂ ಕೂಡ ಕುತೂಹಲವನ್ನು ಉಳಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆನಂದ ಈ ಬಾರಿ ಸಂದ ಚೆಂಡು ರಿವರ್ಸ್ ಶಾಟ್ ಅನ್ನು ದಾಖಲಿಸುವಂತಲ್ಲಿ ಆಡುವಿಕೆ ಕಂಡ ಸ್ವಸ್ತಿಕ್ ನಾಗರಾಜ. ಇದುವರೆಗಿನ ಅವರ ಕ್ರಿಕೆಟ್ ಜೀವನದಲ್ಲಿ 6 ಬಾರಿ ದ್ವಿಚಕ್ರ ವಾಹನವನ್ನು ಪಡೆಯುವುದರ ಮುಖೇನ ಒಂದು ದೊಡ್ಡ ಮಟ್ಟದ ದಾಖಲೆಯನ್ನು ಬರೆದಂತ ಆಟಗಾರ ಕೂಡ ಸ್ವಸ್ತಿಕ್ ಫ್ರಮ್ ಪಾಂಚಜನ್ಯ ಕೋಟ ಇಲ್ಲಿ ಆಡ್ತಾ ಇದ್ದಾರೆ. 3ನೇ ಬಾರಿ ಆನಂದ ಎಸೆದ ಚೆಂಡು ಡಿಫಾನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣಾ ಅನಾವಶ್ಯಕ ಸ್ಪೀಡ್ ಮುಖೇನವಾಗಿ 2 ಓಟಗಳ ಸೇರ್ಪಡೆ ದಾಖಲಾಗ್ತಾ ಇದೆ. ತಳಮೊತ್ತ 22. ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಸಾಗರದ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. ಉತ್ತಮದ ಹೊಡೆತ ಇನ್ಸೈಡ್ ಔಟ್. ಬಾರಿ ದೀಪಕ್ಷ ಕವರ್ಸಲ್ಲಿ ಮದನ್ ಸಿದ್ದರಹಳ್ಳಿ ಹಾಸನ ಜಿಲ್ಲೆ ಅರ್ರಕಲಗೂಡಿನ ಮತ್ತೋರ್ವ ಯುವ ಆಟಗಾರ ಸಿದ್ದರಹಳ್ಳಿ ಮೊದಲ ಬಾರಿಗೆ ಇಜಾನ್ನ ಪರವಾಗಿ ಆಡ್ತಾ ಇದ್ದಾರೆ. 1 ಓಟ ಮಾತ್ರ ಸೇರ್ಪಡೆ ಸ್ವಸ್ತಿ ಖಾತೆಗೆ. ತಳಮೊತ್ತ 23. ತರುಣ್ ಪಡುಬಿದ್ರೆ ಮತ್ತೊಬ್ಬ ಪ್ರಮುಖ ಯುವ ಆಟಗಾರ. ಭಾರತ್ ಚೋರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಹಳ ಸುತ್ತಮುತ್ತ ಆಟವನ್ನು ಡೇರು ಜೊತೆಗಾಗಿ ಆಡಿದಂತ ತರುಣ್ ಸಾಗರದಲ್ಲಿ ಆಡ್ತಾ ಇದ್ದಾನೆ. 5ನೇ ಎಸೆತ ಕೊನೆ ಹಂತದಲ್ಲಿ ಓಟ್ಗಳು ಮಾಡ್ತಾ ಇಲ್ಲ. ಸ್ವಲ್ಪ ಔಟ್ ಸೈಡ್ ಆಫ್ ಸ್ಟಂಪ್ಗೆ ಚೆಂಡನ್ನು ಎಸೆತಾ ಇರುವಂತ ಆನಂದ, ಇರ್ಫಾನ್, ಸುಶಾಂತ್ ಈ ರೀತಿ ಒಂದು ಅತ್ಯುತ್ತಮ ಬೌಲಿಂಗ್ ಲೈನ್ ಅಪ್ ಅನ್ನು ಹೊಂದಿರುವಂತಹ ತಂಡ ಕೂಡ ಈಸಾನಲ್ಲಿ ಆಡ್ತಾ ಇದ್ದಾರೆ.
ಲಾಸ್ಟ್ ಒನ್, ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಕ್ರಿಕ್ ಲೈನ್ ಮುಖೇನವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದ್ದಾರೆ. ಇವತ್ತು ಬಹಳಷ್ಟು ಮಂದಿ ಪ್ರೇಕ್ಷಕರು ಕಳೆದ 4 ದಿನಗಳಿಂದ ಹೆಚ್ಚಾಗಿ ಇವಾಗ ಇಲ್ಲಿ ಪಂದ್ಯಾಟವನ್ನು ನೋಡುವುದಕ್ಕೆ ಬಂದಿದ್ದಾರೆ. ಆನಂದ ಈ ಬಾರಿಯ ಸಂದ ಚೆಂಡು ಯಾರ್ಕರ್ ಡೆಲಿವರಿ, ಒಂದು ಓಟ ತಾರ್ಮೂಲಕವಾಗಿ 2ನೇ ಓಟ ಕ್ಲಿಯರ್ ಆಗ್ತಾ ಇದೆ. 3ನೇ ಓವರ್ ಮುಕ್ತಾಯವೂ ಕೂಡ 25ಕ್ಕೆ 1. ಪಾಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ. ಇನ್ನು 5 ಓವರ್ಗಳು ಬಾಕಿ ಇದೆ. ಆ ನಿಟ್ಟಲ್ಲಿ ಆದಷ್ಟು ಓಟ್ಗಳು ಮೊದಲ ಹಂತದಲ್ಲಿ ಪಾಂಚಜನ್ಯ ಟಾರ್ಗೆಟ್ ಆಗಿ ನಡೀತಾ ನೋಡಬೇಕಾಗಿದೆ. ಅಂಗಲ ಒಳಭಾಗದತ್ತ 3 ಓವರ್ಗಳ ಮುಕ್ತಾಯದ ನಂತರ 9ರ ರನ್ ರೇಟ್ ಇದೆ. ಬಾರಿ ಸ್ಕೋರ್ 9ರ ಸಮೀಪವೇ ಇದೆ. 25 ಓಟವನ್ನು ದಾಖಲಿಸ್ತಾ ಇದೆ ಪಾಂಚಜನ್ಯ ಫ್ರೆಂಡ್ಸ್ ಸಾಗರ. 2 ವರ್ಷಗಳ ವಿರಾಮದ ನಂತರ ಮತ್ತೆ ಕಿರಣ್ ಸಾಲಿಯಾನ್ ಮುಂದಾಳುತ್ತಿರುವ ಒಂದು ಟೂರ್ನಮೆಂಟ್ ಬಹಳಷ್ಟು ವೈಭವಪೇತವಾಗಿ ಸಂಯೋಜನೆ ಮಾಡ್ತಾ ಇದೆ ಸಾಗರ ಫ್ರೆಂಡ್ಸ್. 4ನೇ ಓವರ್ ಮೊದಲ ಚೆಂಡು ಸುಶಾಂತಿ ಬಾರಿ ಬಹಳಷ್ಟು ತೋರಿದ ಹೊಡೆತ ತಮಿಳ್ಕೋಗಿ ಬಾರಿ ಇರ್ಫಾನ್ ಕೂಡ ಮಿಸ್ಫೀಲ್ಡ್ ಅನ್ನು ಮಾಡಿದ್ರು. ಒಂದೊಮ್ಮೆಗೆ ಇದೇ ಎಂಡಲ್ಲಿ ನಂದು ವಿಕೆಟ್ ಟಚ್ ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ಸ್ವಸ್ತಿಕ್ ಅನಾವಶ್ಯಕ ರನ್ಔಟ್ಗೆ ಬಲಿಯಾದ್ರು. ಇಲ್ಲದ ಓಟವನ್ನು ಕ್ಲಿಯರ್ ಮಾಡುವಂತಹ ಹಂತದಲ್ಲಿ ಇಸಾನಿನ ಫೀಲ್ಡಿಂಗ್ ವರ್ಕೌಟ್ ಆಗ್ತಾ ಇದೆ. ಸ್ವಸ್ತಿಕ್ ನಾಗರಾಜ ವಾಪಸ್ ಒತ್ತಡಕ್ಕೆ ಸೆಲೆಕ್ಟ್ ಆದ ಪಾಂಚಜನ್ಯ ಮಲ್ನಾಡು. ಸ್ವಸ್ತಿಕ್ ವೈಯಕ್ತಿಕ ಮೊತ್ತ. ಆರು ಓಟವನ್ನು ದಾಖಲಿಸಿ ವಾಪಸ್ ಆದ್ರು. ಅಭಿ ಕೋಟ ಮತ್ತೋರ ಯುವ ಆಟಗಾರರ ಸೇರ್ಪಡೆ ಪಾಂಚಜನ್ಯದ ಪರವಾಗಿ. ಯಶ್ ಬೈಲಕೆರೆ ವಿಶ್ವ ಸಂಯೋಜನೆ ಈ ಒಂದು ತಂಡ. ಇಕ್ಬಾಲ್, ಸುಖೇಶ್ ರಾವ್, ಬಹಳಷ್ಟು ಮಂದಿ ಉಡುಪಿಯ ಕ್ರೀಡಾ ಪ್ರೇಮಿಗಳು ಈ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಶೈಲೇಶ್ ಮುಖ, ಪ್ರೀತಮ್ ಮುಂತಾದ ಮಂಗಳೂರಿನವರು ಕೂಡ ಗೌರೀಶ್ ಆಚಾರ್ಯನ ಜೊತೆಗಾಗಿ ಬಂದಿದ್ದಾರೆ. ಆ ನಿಟ್ಟಲ್ಲಿ ಈ ಒಂದು ಹಂತದ ಮೇಲುಗಡೆ ಪಡ್ಕೊಳ್ತಾ ಇರುವಂತಹ ಇಸಾನ್ 2 ಪ್ರಮುಖ ಪಾಂಚಜನ್ಯದ ವಿಕೆಟ್ಗಳನ್ನು ನೆನಕುರುಡಿಸಿದ್ರು. ಆ ನಿಟ್ಟಲ್ಲಿ ಅಭಿ ಮತ್ತು ಸಚಿನ್ ಕೋಟೇಶ್ವರ ಯಾವ ರೀತಿ ಆಡ್ತಾರೆ ನೋಡ್ಬೇಕಾಗಿದೆ. 4ನೇ ಓವರ್ನ 2ನೇ ಚೆಂಡು ಬಹಳ ಸುತ್ತಮುತ್ತ ಒಂದು ಫಾಸ್ಟ್ ಸೈಡ್ ಡೆಲಿವರಿ. ಅನ್ಯ ರಾಜ್ಯದ ಹುಡುಗರು ಇಸಾನ್ ಇತ್ತೀಚೆಗಿನ ವರ್ಷಗಳ ಜಯಿಸಿ ಹೆಚ್ಚಿನ ಪಂದ್ಯಾಟಗಳ ನಿರ್ಣಾಯಕ ಭೂಮಿಕೆ ನಿಭಾಯಿಸಿರುವಂತಹ ಇರ್ಫಾನ್, ಸುಶಾಂತ, ಆನಂದ್ ಇವರೆಲ್ಲ ತಂಡದ ಪ್ರಮುಖ ಅಸ್ತ್ರಗಳು ಕೂಡ. ಉತ್ತಮ ರೀತಿ ಒಂದು ಹೊಡೆತ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ತಳ ಮೊತ್ತ 27. 27 ಫಾರ್ ಲಾಸ್ ಆಫ್ 2. ಪಾಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ. ಮತ್ತೆ ಸುಶಾಂತ ಟು ಸಚಿನ್. ಕೋಟೇಶ್ವರ್ಗೆ ಸಲ ಚೆಂಡು, ಮತ್ತೊಂದು ಯಾರ್ಕರ್ ರನ್ ಡೆಲಿವರಿ.
ಡೆಲಿವರಿ ದಾಂಡಿಗರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲ ಅತ್ಯುತ್ತಮ ಎಸೆತ ಇಲ್ಲಿ ದಾಖಲಾಗ್ತಾ ಇದೆ ಸುಶಾಂತರ ಮುಖೇನ. ತಳ ಮೊತ್ತ 28ಕ್ಕೆ 2. ಇನ್ನು ಕೂಡ ಇವರ 2 ರನ್ಸ್ಗಳು ಮತ್ತೆ ಬಾಕಿ ಇದೆ. ಸುಶಾಂತ್ ಎಸ್ಗಾರಿಕೆ ಮಾಡಿದ್ದಾನೆ. ಅಬಿಗೆ ಸಂದ ಚೆಂಡು ಬಾಸುಮರ ಸ್ಕ್ವೇರ್ ಕಟ್ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಒಂದೊಂದು ಚೋರೆ ಸೇರ್ಪಡೆ. ತಳ ಮೊತ್ತ 29. ಒಂದರಿಂದ 2 ವರ್ಷಗಳ ವಿರಾಮದ ನಂತರ ಸಾಗರ ತಾಲೂಕಿನಲ್ಲಿ ಒಂದು ಅತ್ಯುತ್ತಮ ಪಂದ್ಯಕೂಟ ಸಂಯೋಜನೆ ಮಾಡ್ತಾ ಇರುವಂತ ಸಾಗರ ಫ್ರೆಂಡ್ಸ್. ಸ್ಲೋವರ್ ಡೆಲಿವರಿ ಕೊನೆ ಹಂತದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆಯೂ ಕೂಡ. 4ನೇ ಓವರ್ ಮುಗಿತಾ ಇದೆ. ಸುಶಾಂತ ಮುಗಿಸಿದ್ರು 30ಕ್ಕೆ 2. ಅಣ್ಣ ಹೋಗಿ 2 ನಿಮಿಷಗಳ ಕಾಲ ಟೈಮ್ ಇದೆ ನೋಡಿ. ನೀರು ಕುಡಿಯುವವರು ನೀರು ಕುಡಿಸುವವರು 2 ನಿಮಿಷ ನಿಮಗೆ ಟೈಮ್ ಇರ್ತದೆ. ಹೌದು, ಎಷ್ಟು ಬೇಕಾದ್ರೂ ನೀರು ಕುಡಿಯಿರಿ, ನಮ್ಮದು ಅಭ್ಯಂತರ ಇಲ್ಲ. ಇತ್ತೀಚೆಗೆ ನಮ್ಮ ಕ್ರಿಕೆಟಿಗೆ ಸ್ವಲ್ಪ ಬಾಯಾರಿಕೆ ಜಾಸ್ತಿ. ಅದು ಇಲ್ಲಿ ಬೆಳಿಗ್ಗೆ ಸಾಗರದಲ್ಲಿ ಮಳೆ ಬಂದಿದೆ ಇವತ್ತು. ಇದಾದ ಬಳಿಕ ಮುಂದಿನ ವಾರ BMK ಬಾರ್ಕೋಡಿನ ಚೌಳಿಕೆರೆ ಮೈದಾನದಲ್ಲಿ 2ನೇ ಬಾರಿಗೆ ಪಂದ್ಯಾಟ. BMK ಟ್ರೋಫಿಗಾಗಿ ಕರ್ನಾಟಕದ 16 ಬಲಿಷ್ಠ ತಂಡಗಳು ಆಡ್ತಾ ಇದೆ. ಇದು ಈ ವರ್ಷ ಉಡುಪಿಯಲ್ಲಿ ನಡೆಯುವಂತ ಕೊನೆಯ ಹಗಲು ರಾತ್ರಿ ರಾಷ್ಟ್ರೀಯ ಮಟ್ಟದ ಪಂದ್ಯಕೂಟ ಇದೇ ಆಗಿರ್ತದೆ. ಅದರ ಒಳಭಾಗದಲ್ಲಿ ಮತ್ತೆ ಇರ್ಫಾನ್ ಬರ್ತಾ ಇದ್ದಾನೆ. ಇದೇ ಕ್ರೀಡಾ ಋತುವಿನ ಮತ್ತೊಂದು ಅತಿ ದೊಡ್ಡ ಮಟ್ಟದ ವೈಭವಪೇತ ಟೂರ್ನಮೆಂಟ್ ಪ್ರಕಟಣೆ ನೀಡ್ತಾ ಇದ್ದಾವೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಮುಕ್ತಾಯವಾದ ಬಳಿಕ ಇದೇ ಮೈದಾನದಲ್ಲಿ ಸಾಗರ ಫ್ರೆಂಡ್ಸ್ 3ನೇ ಬಾರಿಗೆ ಹಗಲು ರಾತ್ರಿ ಪಂದ್ಯಾಟವನ್ನು ನಡೆಸ್ತಾ ಇದೆ. ವಿಜಯಿ ತಂಡಕ್ಕೆ 6 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 3 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ಆದ್ರೆ ಒಂದೇ ಬೇಡ, ರಾಜ್ಯ ಮಟ್ಟದಲ್ಲಿ 16 ತಂಡಗಳನ್ನು ಆಡಿಸ್ತಾರೆ. ಲೋಕಲ್ ಸೈಡು ಅಥವಾ ನಾನ್ ಸ್ಟೇಟ್ ಸೈಡು ಇದು ಯಾವುದೂ ಇರೋದಿಲ್ಲ. ಮ್ಯಾನ್ ಆಫ್ ದ ಸೀರೀಸ್ ಆಟಗಾರರಿಗೆ ಆ ಟೂರ್ನಮೆಂಟ್ ಅಲ್ಲಿ ಎನ್ಫೀಲ್ಡ್ ಬುಲೆಟ್ ಅನ್ನು ಕೂಡ ನೀಡಲಾಗ್ತದೆ. ದಿನಾಂಕ ಗಮನಿಸಿ, ಇವಾಗಲೇ ಹೇಳ್ತಾ ಇದ್ದೇವೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ದಾವಣಗೆರೆಯಲ್ಲಿ 18ನೇ ಬಾರಿಯ ಪಂದ್ಯಾಟ ಮುಕ್ತಾಯವಾದ ವೆರಿ ನೆಕ್ಸ್ಟ್ ವೀಕ್ ಇದೇ ಮೈದಾನದಲ್ಲಿ ಮತ್ತೊಂದು ಕ್ರಿಕೆಟ್ ಫೆಸ್ಟಿವಲ್ ಇರ್ತದೆ ಸಾಗರ ಫ್ರೆಂಡ್ಸ್ ಆಶ್ರಯದಲ್ಲಿ. ಇರ್ಫಾನ್ ಕೆಸದ ಚೆಂಡು ಬಾಲ್ ಸಮರ್ಥನೆ ಅವಕಾಶ ಇತ್ತು. ಒಂದೋಟದ ಸೇರ್ಪಡೆ ಅವಿನಾಶಾಚಾರಿ ಬಾರಿ ಈಶಾನ್ಯನ ಪಾಳಯವನ್ನು ಕಂಡುಕೊಳ್ತಾ ಇದ್ದಾರೆ. ತಳ ಮೊತ್ತಕ್ಕೆ ಒಂದನೇ ಚೋರೆ ಸೇರ್ಪಡೆ 31. 5ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. 2 ದಿನಗಳ ಹಿಂಭಾಗದಲ್ಲಷ್ಟೇ ತಾಲೂಕು ಲೆವೆಲ್ ಪಂದ್ಯಾಟ ಸರಣಿ ಶ್ರೇಷ್ಠ 10,021 ರೂಪಾಯಿಗಳ ಕ್ಯಾಶ್ ಅನ್ನ ಅವರಿಗೆ ನೀಡಲಾಗಿತ್ತು. ಈಗ ಇಜಾನ್ನಲ್ಲಿ ಆಡ್ತಾ ಇದ್ದಾನೆ ಅವಿನಾಶಾಚಾರ್ಯ ಫ್ರಮ್ ನಗರ ಜಯನಗರ. ಮತ್ತೆ ಇರ್ಫಾನ್ ಈ ಓವರ್ ಮಾಸವರ್ಗ ಹಳತ ಡಿಪಾಲಕ್ ಭಾಗದಲ್ಲಿ ಒಂದೋಟ ಅಬಿಕೋಟ ಕ್ಲಿಯರೆನ್ಸ್ ಅನ್ನು ಮಾಡಿ 3 ಓಟಗಳ ಪ್ರಯತ್ನ ಮಾಡಿ ಈ 3 ಓಟಗಳು ಕೂಡ ಕ್ಲಿಯರ್ ಆಗ್ತಾ ಇದೆ. ತನ್ನ ಮೂಲಕ ಅಬಿಕೋಟ ಈ ಓಟವನ್ನು ಕ್ಲಿಯರ್ ಮಾಡಿದಂತ ಆಟಗಾರ ಕೂಡ 34.
ಇದೇ ವರ್ಷ ಮತ್ತು ನಮ್ದು ಡಿಸೆಂಬರ್ ಇಲ್ಲೊಂದು ಕಾಲಮಿತಿ ಇದೆ. ನಾವು ಈ ವರ್ಷ ಪೂರ್ಣ ರಾತ್ರಿ ಆಯ್ತು. ಇವಾಗ ಡಿಸೆಂಬರಿನ ಆರಂಭದಲ್ಲೇ ನಡೀತದೆ. ಡಿಸೆಂಬರ್ 24ರಿಂದ ಪಂಚಜನ್ಯದ ಐತಿಹಾಸಿಕ ಪಂದ್ಯಕೂಟ, 7 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಕೂಟ, 24 ತಂಡಗಳು. ಆದ್ರೆ ನಾಕೌಟೇ ಇರ್ತದೆ. ಇದನ್ನ ನಿತೀಶ್ ಶೆಟ್ಟಿ ಮುಂದಾಳುತ್ವದಲ್ಲಿ ಮಧುವನ ಮೈದಾನದಲ್ಲಿ ಸಂಯೋಜನೆ ಮಾಡಲಾಗ್ತಾ ಇದೆ. ಯಾರ್ಕರ್ ಡೆಲಿವರಿ, ಇರ್ಫಾನಿ ಬರೆಸದ ಚೆಂಡು ಶಾರ್ಟ್ ಪಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಗೌರೀಶ್ ಆಚಾರ್ಯ ಇಜಾನಿನ ಮತ್ತೋರ್ವ ಪ್ರಮುಖ ಆಟಗಾರ ಕೂಡ. ಲಾಸ್ಟ್ ಒನ್, ಅಂತಿಮ ಸಮಕ್ಕೆ ಇದೆ. 5ನೇ ಓವರಲ್ಲಿ ಬರೆ ಸಚಿನ್ ಕೋಟೇಶ್ವರ ಗೌರೀಶ್ ಆಚಾರ್ಯ ಬರೆ ಶಾರ್ಟ್ ಪಟ್ಗಳ ಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸಚಿನ್ ಕೋಟೇಶ್ವರ್ ಕೂಡ ವಾಪಸ್ ಸಾಥಿಯನ್ನು ಕಂಡುಕೊಂಡ್ರು. ಮತ್ತೆ ವಿಕೆಟ್ ಟೇಕಿಂಗ್ ಬೌಲರ್ ಇರ್ಫಾನ್ ಯಶಸ್ಸನ್ನು ಪಡ್ಕೊಂಡ್ರು. 5ನೇ ಓವರ್ ಮುಕ್ತಾಯದಲ್ಲಿ 34-3 ಕೋಟೇಶ್ವರ್ ಖಾತೆ ಕೇವಲ 7 ಓಟವನ್ನು ದಾಖಲಿಸುವ ಪಾಸ್ ಆದ್ರು. ಅಂಗಣ ಒಳಭಾಗದತ್ತ ಚಾಲೆಂಜ್ ಗಣೇಶ, ಕೊನ್ನಾಪುರ ಮೂಲ ಮತ್ತೋರ್ವ ಆಟಗಾರ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು, ಸದ್ಗುರು ಸಾಗರ, 2 ತಂಡಗಳು ಈ ಓವರ್ ಮುಗಿದ ಕೂಡಲೇ ಟಾಸಿ ಬರಬೇಕನ್ನುವಾಗ ನಿಮ್ಮನ್ನ ಕೇಳ್ತಾ ಇದ್ದೇವೆ. ದಿನದ 5ನೇ ಪಂದ್ಯಾಟವೂ ಕೂಡ ಬೆಂಗಳೂರಿನ ಮೈಟಿ ಸದ್ಗುರುವನ್ನ ಎದುರಿಸ್ತಾರೆ. ಅದಾದ ಬಳಿಕ ಯುನೈಟೆಡ್ ಜಾಗ್ವಾರ್ ಸೂರತ್ಕಲ್ ಮಂಗಳೂರು ಅಟ್ಯಾಕರ್ಸ್ ಅನ್ನು ಎದುರಿಸ್ತಾರೆ ಮತ್ತೊಂದು ಪಂದ್ಯಾಟದಲ್ಲಿ. ಮತ್ತೆ ಈ ಪಂದ್ಯಾಟ ವೀಕ್ಷಣೆಯಲ್ಲಿ ಸನ್ಮಯ್ ಮತ್ತೆ ಪಂದ್ಯಾಟದ ಮುಂದುವರಿಕೆ 6ನೇ ಓವರ್ ಕಾಣ್ತಾ ಇದೆ. ಸ್ಥಳೀಯ ಶಿವ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಮಾಡಿ. ಅಬಿಗೆ ಸಂದ ಚೆಂಡು ಬಾಲ್ ಸಮರ್ಥ ಅವಕಾಶ. ಈ ತರ್ಮದ ಇದ್ರು ಕೂಡ ತರುಣ್ ಬಹುಶಃ ಲಾಕ್ ಬೈ ನೌಶಾಕರನ್ಗೆ ಥ್ರೋ ಮಾಡ್ತಾ ಇಲ್ಲ. ಮೊದಲ ಚೋರ್ಯ ಸೇರ್ಪಡೆ 35-35ಕ್ಕೆ 3. ಕಿರಣ್ ದೊಡ್ಮನೆ, ಉಮೇಶ್ ಬಾಳೆಗೊಂಡೆ ಹಾಗೂ ಚರಣ್ ನೇತೃತ್ವದ ತಂಡ ಪಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ ಇಲ್ಲಿ ಆಡ್ತಾ ಇದ್ದಾರೆ. ಮತ್ತೆ ಶಿವ ಎಸೆದ ಚೆಂಡು ಯಾರ್ಕರ್ ಡೆಲಿವರಿ ಮುಖೇನ ಓಟವನ್ನು ಗಣೇಶ್ ದಾಖಲಿಸ ಇಲ್ಲ. ತಳ ಮೊತ್ತ 35 ಓಟುಗಳು. ಹಿರಿಯ ಅನುಭವಿ ಆಟಗಾರ ಸಂಪತ್ ಬೈಲಕೆರೆ ಆಟವಾಡದ ನಾಯಕನಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಮೈದಾನದಲ್ಲಿ ಬಹುಶುಮಾರು ಎಕೆ ಸ್ಪೋರ್ಟ್ಸಿನ ಪರವಾಗಿ ಬಂದು ಎಕೆ ಸ್ಪೋರ್ಟ್ಸಿನ ಜಾಗದಲ್ಲಿ ಪ್ರಮುಖ ಭೂಮಿಕೆ ನಿಭಾಯಿಸಿದಂತ ಆಟಗಾರ ಕೂಡ ಸಂಪತ್ ಬೈಲಕೆರೆ. ಆ ನಿಟ್ಟಲ್ಲಿ ಮತ್ತೊಂದು ವೈಟ್ ಬಾಲ್ ಔಟ್ಸೈಡ್ ದ ಆಕ್ಷನ್. ತನ್ನ ಮೊತ್ತಕ್ಕೆ ಮೊದಲ ಚೋರಿಯ ಸೇರ್ಪಡೆ 36-36. ಮತ್ತೆ ಶಿವ ಎಸ್ಗಾರಿಕೆ ಭಾಗದಲ್ಲಿ ಚಾಲೆಂಜ್ ಗಣೇಶ್ ಕೆಸದ ಚೆಂಡು ಲಾಂಗ್ ಆಫ್ ಆಗದಲ್ಲಿ ಕಷ್ಟ ಸಾಧ್ಯ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಟ್ರೈ ಮಾಡ್ತಾ ಇದ್ದಾನೆ ಇರ್ಫಾನ್. ಆ ನಿಟ್ಟಲ್ಲಿ 2 ಓಟ ದಾಖಲಾಗ್ತಾ ಇದೆ. ಪಂಚಜನ್ಯ ಮಲ್ನಾಡ್ ಮೊತ್ತ 38.
6ನೇ ಓವರ್ ಅಲ್ಲಿ ಮತ್ತೊಮ್ಮೆ ಶಿವ ಬರ್ತಾ ಇದ್ದಾನೆ ಈಜಾನಿನ ಪರವಾಗಿ. ಆದ್ರೆ ಕೊನೆ ಹಂತದಲ್ಲಿ ಒಂದು ವೈಟ್ ಬಾಲ್ ನ ಸೂಚನೆ ಬರ್ತಾ ಇದೆ. ಔಟ್ ಸೈಡ್ ಆಫ್ ಮುಖೇನವಾಗಿ ಸ್ಕೋರ್ 39-3. 39-3. ಕ್ರಿಕ್ ಲೈನ್ ನ ನೇರ ಪ್ರಸಾರ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಉತ್ತಮದ ಹೊಡೆತ ಅಕ್ರಾಸ್ ಲೈನ್ ಶಾಟ್ ಮಿಡಿಗಳು ಮಾಡಿದ್ದಾರೆ. ಮೊದಲ ಚೋರ್ಯ ಸೇರ್ಪಡೆ ಗಣೇಶನ ಮುಖೇನ. ಇದೇ ಡಿಸೆಂಬರ್ ನಲ್ಲಿ 14 ಮತ್ತು 15 ಪಾಂಚಜನ್ಯ ಜಯಂ ಪಾಂಚಜನ್ಯ ಟ್ರೋಫಿ ಹಗಲು ರಾತ್ರಿಯ 40 ಗಡಿಗಳ ಪಂದ್ಯಕೂಟ ಶಾಮಿಲಿ ಮೈದಾನ ಅಂಬಲಪಾಡಿಯಲ್ಲಿ ನಡೀತದೆ. ರನ್ನರ್ಸ್ ಅಪ್ ತಂಡಕ್ಕೆ 77,772 ರೂಪಾಯಿ ಕ್ಯಾಶ್ ಇರ್ತದೆ. ಆದ್ರೆ ಇದು ಶಾರ್ಟ್ ಪಿಚ್ ಟೂರ್ನಮೆಂಟ್ ಕೂಡ. ಈ ಹಂತದಲ್ಲಿ ಮತ್ತೊಂದು ಭಾಗದಲ್ಲಿ ಅಭಿ ಕೋಟ ಮುಖ್ಯವಾಗಿ 2 ಓಟಗಳ ಸೇರ್ಪಡೆ. ಸುಶಾಂತ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿದ್ರು. 6ನೇ ಓವರ್ ಚಾಂಚಲ್ ದಳ ಮೊತ್ತ 42-42. ಜಯಂ ಪಾಂಚಜನ್ಯದ ಪೋಟಿಯಾಡಿನ ವಿಜಯ್ ತಂಡಕ್ಕೆ 1.5 ಲಕ್ಷ ರೂಪಾಯಿಗಳು ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 75,000 ರೂಪಾಯಿಗಳು. ಇದು ಡಿಸೆಂಬರ್ 14-15 ಶಾಮಿಲಿ ಮೈದಾನ ಅಂಬಲಪಾಡಿಯಲ್ಲಿ. ಮತ್ತು ಉತ್ತಮದ ಹೊಡೆತ ಸುಶಾಂತ ಲೆಗ್ ಸ್ಲಿಪ್ ನಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಓವರ್ ಕೂಡ ಮುಗಿತಾ ಇದೆ. ಸ್ಕೋರ್ 43. ಅಂಡರ್ 4 ನಂಬರ್ 6 ಸ್ಕೋರ್ 43 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಇನ್ನು ಕೂಡ ಮೊದಲ ಇನ್ನಿಂಗ್ಸ್ ನ ಕೊನೆ 2 ಓವರ್ಗಳು ಬಾಕಿ ಇದೆ. ಆದಷ್ಟು ಓಟಗಳು ದಾಖಲಾಗ್ತದೆ, ನೋಡ್ಬೇಕಾಗ್ತಾ ಇದೆ. ಅದರ ಒಳಭಾಗದಲ್ಲಿ ಆನಂದನ ಸೇರ್ಪಡೆ 80-90 ಆದಿ ಭಾಗದಲ್ಲಿ ಬಹುಶಃ 2001 ಕಾಲಘಟ್ಟದಲ್ಲಿ ಸಾಗರದ ಕ್ರಿಕೆಟ್ ನಲ್ಲಿ ಬಹಳಷ್ಟು ತಂಡಗಳು ಪ್ರೌಢಿಮೆಯನ್ನು ಮೆರೆದರೂ ಕೂಡ ಇದುವರೆಗೆ ತಾಲೂಕಿನಲ್ಲಿ ಇದು 8ನೇ ಹಗಲು ರಾತ್ರಿಯ ಪಂದ್ಯಾಟವೂ ಕೂಡ. ಈ ತಮ್ಮದ ರಿವರ್ಸ್ ಮಾಡಿದ್ರು. ಅಭಿ ರಿವರ್ಸ್ ವಿಕೆಟ್ ಮಾಡ್ಕೊಳ್ಳೋ ಮುಖ್ಯವಾಗಿ LPW ಮತ್ತೊಂದು ಹೋದರಿ ಆಘಾತವನ್ನು ಕಂಡಂತ ಪಾಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ 7ನೇ ಓವರ್ ಮೊದಲ ಚೆಂಡಲ್ಲಿ ಆನಂದ ಈ ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರು. ವಿಕೆಟ್ ನಂಬರ್ 4 ಸ್ಕೋರ್ 43-43. ಅಂಗಡ ಒಳಭಾಗದ ಯತೀಶ್ ಕೊಡಗಿನ ಹುಡುಗ ಸಾಗರದಲ್ಲಿ ಆಡ್ತಾ ಇದ್ದಾನೆ. ಈತನ ಮತ್ತೋರ್ವ ಆಲ್ರೌಂಡರ್ ಕೂಡ. ಇನ್ನೊಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಭರತ್ ಕಿಡಿಯಾರು ಇನ್ನಷ್ಟೇ ಅಂಕಣಕ್ಕೆ ಬರಬೇಕಾಗ್ತಾ ಇದೆ. ಒಂದು ಹಂತದ ಮೇಲುಗೈಯಲ್ಲಿ ಕೂಡ ಈಸಾನ್ ಆಡ್ತಾ ಇದೆ. ಇದಾದ ಬಳಿಕ ದಯವಿಟ್ಟು ಗಮನಿಸಿ, ಮೈಟಿ ಮತ್ತು ಸದ್ಗುರು ನಿಮಗೆ 2 ತಂಡಗಳಿಗೆ ಕೊನೆ ಕರೆ ಇರ್ತದೆ ಟಾಸ್ಕ್ ಆಗಿ. ವಿಜೇಂದ್ರ ಅವರ ಗಮನಕ್ಕೆ ಈ ಒಂದು ಟಾಸ್ ಅನ್ನು ಇಮಿಡಿಯೇಟ್ ಆಗಿ ನೀವು ನಡೆಸಿಕೊಡ್ಬೇಕು. ಓಟ್ಗಳು ಬರ್ತಾ ಇದೆ. ಸಮರದ ಹೊಡೆತ ಭಾಗದಲ್ಲಿ ಕೊಡಗು ಯತೀಶನ ಹೊಡೆತ ಲಾಂಗ್ ಆಫ್ ಸಾಗಿತ್ತು ಮಿಡ್ ಆಫ್ ಇಂದ. ತಳ ಮೊತ್ತ 44-4.
ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ನ್ಯಾಷನಲ್ ಸೈಡ್ ಅಲ್ಲಿ ಪಡ್ಕೊಳ್ಳುವ ಆಟಗಾರ 20,021 ರೂಪಾಯಿಗಳನ್ನು ಪಡ್ಕೊಳ್ತಾರೆ. ಆನಂದ ಈ ಬಾರಿ ಸಂದ ಚೆಂಡು ಮದನ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತಳ ಮೊತ್ತ 45 ಓಟಗಳು. ದೀಪಕ್ ಶಾಖ ಅವರನ್ನು ಕಂಡಿತು ಈ ಒಂದು ಹೊಡೆತ. ಚಾಲೆಂಜ್ ಗಣೇಶನ ಮುಖೇನ. ಕೊನೆ 3 ಚೆಂಡುಗಳು ಬಾಕಿ ಇದೆ. ಉತ್ತಮ ರೀತಿಯ ಹೊಡೆತ. ದೀಪಕ್ ಶಾಖ ವರ್ಸಲ್ಲಿ ನಂದನ್ ಪಡುಕೆರೆ ಕ್ಷೇತ್ರ ರಕ್ಷಕ. ತಳ ಮೊತ್ತಕ್ಕೆ 1 ಓಟ ಸೇರ್ಪಡೆ. 46 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇದೇ ಕಡೆ ತನ್ನ ಮೊದಲ ಹಂತದಲ್ಲಿ ಕಮಲ್ ಫಿಶ್ 5 ಲಕ್ಷ ರೂಪಾಯಿಗಳ ಪ್ರಶಸ್ತಿ ಗೆದ್ದಂತ ಇಜಾನ್ ಆದ್ರೆ ಬ್ಯಾಟರ್ ಪುರ 5 ಲಕ್ಷ ಪ್ರಶಸ್ತಿ ಗೆದ್ದಂತ ಪಂಚಜನ್ಯ ಇಲ್ಲಿ ಆಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಆನಂದನ ಈ ಒಂದು ಎಸೆತ. ಗಣೇಶ ಮತ್ತೆ ಅಡುಗೆಯನ್ನು ಮಾಡಿಕೊಂಡ್ರು. ಡಾಟ್ ಪಾಲಿನ ಸೇರ್ಪಡೆಯೂ ಕೂಡ. 7th ಓವರ್ ಲಾಸ್ಟ್ ಬಾಲ್. ತರುಣ್ ವಿಕೆಟ್ ಕೀಪರ್. ಅಕ್ಷರೋತ್ಸವ ನಂದು. ಲಾಂಗ್ ಆಫ್ ಆಗದಲ್ಲಿ ಇರ್ಫಾನ್. ಗೌರೀಶ ಡೀಪ್ ಮಿಡ್ ವಿಕೆಟ್ ಮಾಡಿದ್ದಾರೆ. ಯಾರ್ಕರ್ ರನ್ ಡೆಲಿವರಿ ಕೊರಾಂತರ ಬಳಸವರ್ತ ಗಣೇಶ್ ಮುಖ್ಯವಾಗಿ ಲಾಂಗ್ ಆಫ್ ಆಗದಲ್ಲಿ 1 ಓಟ. 2ನೇ ಓಟ ಕೂಡ ಕ್ಲಿಯರೆನ್ಸ್ ಅನ್ನು ಮಾಡಿದ್ರು. ಕ್ಷೇತ್ರ ರಕ್ಷಣೆ ಮೊದಲಾಗಿ 7ನೇ ಓವರ್ ಕೂಡ ಮುಗಿತಾ ಇದೆ. 48 48ಕ್ಕೆ 4. ಪಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರದ ಮೊತ್ತ. ಟಾಸ್ ಮೇಲುಗಡೆ ಪಡ್ಕೊಂಡ ಇಜಾನ್ ಮೊದಲ ಹಂತದಲ್ಲಿ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ. ಅಂಗಡ ಒಳಭಾಗದಲ್ಲಿ ಮೊದಲ ಇನ್ನಿಂಗ್ಸಿನ ಕೊನೆಯ ಓವರ್ ಕೂಡ ಪ್ರಶಾಂತ ಪಿಳ್ಳೆಯ ಸೇರ್ಪಡೆ ಈಶಾನ್ಯನ ಪಾಳ್ಯದಲ್ಲಿ. ಆರ್ಬಿಡಿ ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರು ಕೂಡ. ಮುಂದಿನ ವರ್ಷ ಮತ್ತೆ ಡಿಸೆಂಬರ್ನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ 6 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನ ಸಾಗರ ಫ್ರೆಂಡ್ಸ್ ಸಂಯೋಜನೆ ಮಾಡ್ತಾ ಇದೆ. ಅನ್ಫೀಲ್ಡ್ ಬೈಕ್ ಅನ್ನು ಕೂಡ ಸರಣಿ ಶ್ರೇಷ್ಠನಿಗೆ ನೀಡಲಾಗ್ತಾ ಇದೆ. ಎಲ್ಲವೂ ಕೂಡ ಈ ಮಳೆಗಾಲ ಮುಗಿದ ತಕ್ಷಣ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಹಗಲು ರಾತ್ರಿ ಪಂದ್ಯಾಟ ಮುಕ್ತಾಯವಾದ ಬಳಿಕ ಅಂದ್ರೆ ಡಿಸೆಂಬರ್ ಮೊದಲ ವಾರದಲ್ಲಿ ನಡೀತದೆ. ಇನ್ನು ಕೊನೆಯ 2 ನಿಮಿಷಗಳಿದೆ ಲಿಮಿಟೆಡ್ ಟೈಮ್ಗಾಗಿ. ಅಂತಿಮ ಓವರ್ನ ಮೊದಲ ಚೆಂಡು. ಕೊಡಗು ಯತೀಶನ ಲೆಕ್ಕಾಚಾರ ತಲೆ ಕೆಳಗಾಗ್ತಾ ಇದೆ. ರಿವರ್ಸ್ ಶಾಟ್ ಅಲ್ಲಿ ಓಟುಗಳು ಮಾಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆರ್ಬಿಡಿ ಅಂತ ಬಳಸ್ತಾ ಇರುವಂತ ಈ ಬಾರಿ ಮತ್ತೊಂದು ಸ್ಲೋಮನ್ ಔಟ್ಸಿಂಗ್ ಡೆಲಿವರಿ. ಮತ್ತೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಕೊನೆ ಹಂತದಲ್ಲಿ ಓಟಗಳು ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಆರ್ಬಿಡಿ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಒಂದೆಡೆ, ಆರ್ಬಿಡಿ ಮೋಟಾರ್ಸ್ ಮತ್ತೊಂದೆಡೆ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರು, ಜೊತೆಗೆ ಎಂಡ್ ಬ್ಯಾನರ್ ಕೂಡ. ಬಹಳ ಸುತ್ತಮುತ್ತಲಿನ ತೋರ್ಪಡಿಸ್ತಾ ಇರುವಂತಹ ಇಜಾನ್ ಮತ್ತೆ ಪಿಳ್ಳೆಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು. ಸ್ಲೋವರ್ ಡೆಲಿವರಿ. ಕೊನೆ ಹಂತದಲ್ಲಿ ರನಪನ ಅವಕಾಶ ಇತ್ತು.
ನಂದು ಡೈರೆಕ್ಟ್ ಹಿಟನ ಮಾಡ್ತಾ ಇಲ್ಲ. ಒಂದೋಟ ಸೇರ್ಪಡೆ, ಸ್ಕೋರ್ 49, ಲಾಸ್ ಆಫ್ 4. ಮೊದಲ 2 ಓವರ್ಗಳಲ್ಲಿ ಬಹಳಷ್ಟು ಓಟವನ್ನು ಪೇರಿಸಿತು. ನಾಲ್ಕನೇ ಬಾರಿ ಮತ್ತೆ ಸ್ಕಾರ್ಗೆ ಭಾಗವನ್ನು ಕಂಡುಕೊಳ್ಳಿ. ಲಾಸ್ಟ್ ಓವರ್, ಮೊದಲ ಇನ್ನಿಂಗ್ಸ್ ಅಂತಿಮ ಓವರ್ ಕೂಡ ಗಣೇಶ ಸ್ಟ್ರೈಕರ್ ಅಲ್ಲಿ ಚಾಲೆಂಜ್. ಈ ಬಾರಿ ಎಸೆದ ಚೆಂಡು ಕಾಟ್ ಬಿಹೈಂಡ್, ಸ್ಟೆಪ್ ಔಟ್ ಅನ್ನು ಮಾಡಿದ ಗಣೇಶ ತರುಣ್ಗೆ ಕ್ಯಾಚ್ ಅನ್ನು ನೀಡಿದ್ರು. 5ನೇ ಹೋದರಿ ಆಘಾತ, ಪಂಚಜನ್ಯ. ಮಲ್ನಾಡ್ ಫ್ರೆಂಡ್ ಸಾಗರ, ಗಣೇಶ್ ವಾಪಸ್. ಭಾಗದಲ್ಲಿ ಆದರ್ಶ ಶೆಟ್ಟಿಯ ಸೇರ್ಪಡೆ 49ರ ಮೊತ್ತದಲ್ಲಿ ಇವಾಗಲೇ ವಿಕೆಟ್ ನಂಬರ್ 5 ಶಾಂತವೇರಿಯ ಗೋಪಾಲಗೌಡ ಕ್ರೀಡಾಂಗಣ ಸಾಗರದಲ್ಲಿ ನಡೀತಾ ಇರುವಂತಹ ಸಾಗರ ಫ್ರೆಂಡ್ಸ್ ರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಪಿಳ್ಳೆಸ್ ಕಾರ್ಯಕ್ರಮದಲ್ಲಿ ಇಸಾನ್ ಪರವಾಗಿ ಬಹಳ ಸುತ್ತಮುತ್ತ ಸ್ಲೋ ಡೆಲಿವರಿ, ಕೊನೆಯ 1 ಎಸೆ ಬಾಕಿ ಇದೆ. ಇದುವರೆಗೆ 5 ಚೆಂಡಿನಲ್ಲಿ ಕೇವಲ 1 ಓಟ ದಾಖಲಾಗ್ತಾ ಇದೆ. ಸ್ಲಾಗ್ ಓವರ್, ಯಶಸ್ಸಿನ ಸಮರೋಪಾದಿಯತ್ತ ಪಿಳ್ಳ ಬೌಲಿಂಗ್ ಮಾಡ್ತಾ ಇದ್ದಾನೆ ಮಾಡಿ ಈಸಾನಿನ ಪರವಾಗಿ. ಲಾಸ್ಟ್ ಬಾಲ್, ಪಿಳ್ಳ ಆದರ್ಶ ಲಕ್ಷ ಭಾಗದಲ್ಲಿ ತಿರುವನ್ನ ಪಡ್ಕೊಂಡಿತ್ತು. ಈ ಒಂದು ಎಸೆತ ಅಂತಿಮ ಹಂತದಲ್ಲಿ ಓವರ್ ಮುಕ್ತಾಯ, ಯಶಸ್ವಿ ಓವರ್. ಪಂಚಜನ್ಯ ಮಲ್ನಾಡಿನ ಮೊತ್ತ 50ಕ್ಕೆ 5, 48 ಎಸೆತ 51 ಓಟದ ಟಾರ್ಗೆಟ್ ಇದೆ. ಇಸಾನ್ ತಂಡ ಅದ್ಯಾವ ರೀತಿಯ ಪೈಪೋಟಿಯನ್ನು ಜಯಕ್ಕಾಗಿ ಮಾಡ್ತಾರೆ ನೋಡಬೇಕಾಗಿದೆ. ಈ ಒಂದು ಲೋ ಸ್ಕೋರಿಂಗ್ ಮ್ಯಾಚ್ ಅಲ್ಲಿ ಪಂಚಜನ್ಯ ಅದ್ಯಾವ ರೀತಿಯಾಗಿ ಎದುರಾಳಿಗಳ ನಿಯಂತ್ರಣ ಸಾಗರ ಮೈದಾನದಲ್ಲಿ ಮಾಡ್ತಾರೆ ನೋಡಬೇಕಾಗಿದೆ. ಆ ನಿಟ್ಟಲ್ಲಿ 2 ಕೂಡ ಬಲಿಷ್ಠ ತಂಡಗಳೇ, ಫಲಿತಾಂಶ ಅದ್ಯಾವ ರೀತಿಯಲ್ಲಿ ಬರ್ತದೆ ನೋಡಬೇಕಾಗಿದೆ. ಇದೇ ಹಂತದ ವೀಕ್ಷಣೆಯಲ್ಲಿ ಬದಲಾವಣೆ ಮತ್ತೆ ಪ್ರಶಾಂತ್ ಅಂಬಲಪಾಡಿ. ನಲವತ್ತ 48 ಚೆಂಡು
50 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 51ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಇಸಾನ್ ಸ್ಪೋರ್ಟ್ಸ್ ಉಡುಪಿ ತಂಡದ ಕಳೆದ ವಾರಾಂತ್ಯದ ತೀರ್ಥಹಳ್ಳಿಯ ಭಾರತ್ ಜೋಡೋ ಚಾಂಪಿಯನ್ ಟ್ರೋಫಿಯನ್ನು ಕೂಡ ಜಯಿಸಿರ್ತಕ್ಕಂಥ ತಂಡ. ಈ ಋತುವಿನ ಕಡಲ್ ಫಿಶ್ ಪಂದ್ಯಾಕೂಟದಲ್ಲಿ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಚಿಕ್ಕಬಳ್ಳಾಪುರದ ಪಂದ್ಯಾಟದ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಇಲ್ಲಿ 48 ಎಸೆತ 51ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಬೆಂಗಳೂರು ಮಗವೀರ ಪಂದ್ಯಾಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ. ಅದೇ ರೀತಿ BSC ಬ್ಯಾಟ್ರಾಯನಪುರದ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಪಾಂಚಜನ್ಯ. ಇಲ್ಲಿ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಹಲೋ, ಮೈಟಿ ಹಾಗೂ ಸದ್ಗುರು ತಂಡಗಳು ದಯವಿಟ್ಟು ಗಮನಿಸಿ. ಇಮಿಡಿಯೇಟ್ ಆಗಿ ಟಾಸ್ಗೆ ಬಾರದೆ ಹೋದರೆ ಮುಂದಿನ ಪಂದ್ಯಾಟದಲ್ಲಿ ಓವರ್ ರೆಡ್ಯೂಸ್ ಇರ್ತದೆ. ದಯವಿಟ್ಟು ಗಮನಿಸಿ. ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು, ಸದ್ಗುರು ಕ್ರಿಕೆಟರ್ಸ್ ಸಾಗರ. ಅತಿ ಶೀಘ್ರ ಎರಡು ತಂಡಗಳು ಬರಬೇಕು. ಎರಡು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಇಸಾನ್ ಕನ್ನಡ ಮಕ್ಮೂಲ್ ಆಡ್ತಾ ಇಲ್ಲ. ಅದೇ ರೀತಿ ಡೇರು ಅನುಪಸ್ಥಿತಿಯಲ್ಲಿದ್ದಾರೆ. ರಾಹಿಲ್ ಕೂಡ ಅನುಪಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ಹೊರ ಜಿಲ್ಲೆ ಹೊರ ರಾಜ್ಯದ ಮತ್ತೋರ್ವ ಲೆಫ್ಟಿ ಆಟಗಾರ ರಾಹುಲ್ ಮತ್ತು ನಂದನ್ ಪಡುಕೆರೆ ಆರಂಭಿಕ ಹಂತದ ಆಟಗಾರರು. ಕಿರಣ್ ಸಾಲನ್ ಅವರ ಅಧ್ಯಕ್ಷತೆಯಲ್ಲಿ ಮಾಲ್ತೇಶ್ ಮಾಸ್ಟರ್, ಮಂಜುನಾಥ ಶೆಟ್ಟಿ, ಅವಿನಾಶ್ ಗೌಡ ಸೈದೂರು, ಕಿರಣ್ ದೊಡ್ಮನಿ, ಬಿಜು ಮಂಡ್ರಿ, ಸಂದೀಪ್, ಪ್ರೀತೇಶ್ ಶೆಟ್ಟಿ, ಶ್ರೀರಾಮ್ ಕಡಗೋಡು, ರಾಜೇಶ್ ಸಾಗರ, ಜೈರ್ ಅಬ್ಬಾಸ್ ಮತ್ತು ಚುಕ್ಕಿ ಕಿರಣ್ ಅವರೆಲ್ಲರ ಒಂದು ಚತುರ ಹೋರಾಟದ ಪಂದ್ಯಾಕೂಟ 5ನೇ ದಿನಕ್ಕೆ ದಾಂಗುಡಿಯ ನೀಡ್ತಾ ಇದೆ, ಕಾಲಿಡ್ತಾ ಇದೆ. ನಾಳೆ ಪಂದ್ಯಾಟದ ಅಂತಿಮ ದಿನದ ಪಂದ್ಯಗಳು, ಕೊನೆಯ ದಿನದ ಪಂದ್ಯಗಳು ಇಲ್ಲಿ ಮುಂದುವರಿಕೆಯನ್ನು ಕಾಣಲಿಕ್ಕಿದೆ. ನಾಳೆ ಮಧ್ಯರಾತ್ರಿಯ ಹಂತಕ್ಕೆ 6 ದಿನಗಳ ಹೋರಾಟದ ಪಂದ್ಯಾಕೂಟ. 2 ವಿಭಾಗಗಳೊಂದೆಡೆ ತಾಲೂಕು ವಾರು ಮಟ್ಟದ ಪಂದ್ಯಾಟಗಳು, ಮತ್ತೊಂದೆಡೆ ರಾಷ್ಟ್ರೀಯ ಮಟ್ಟದ ಪಂದ್ಯಾಟಗಳು ನಾಳೆ ಸಮಾಪ್ತಿಯನ್ನು ಕಾಣುತ್ತೆ. ಮೊದಲವರಿಗಾಗಿ ಸ್ವಸ್ತಿಕ್ ನಾಗರಾಜ ಬಹಳಷ್ಟು ಅಭಿಮಾನಿಗಳಿಗೆ ಪರಿಸರದಲ್ಲಿ ಹೊಂದಿರತಕ್ಕಂಥ ಆಟಗಾರ ಕೂಡ. ಮೊದಲ ಚೆಂಡು, ಮೊದಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಪವರ್ ಪ್ಲೇ ಹಂತದಲ್ಲಿ 2 ಚುಕ್ಕಿ ಎಸೆತಗಳು ಮೊದಲ ಹಂತದ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಪಡುಬಿದ್ರೆಯ ದೀಪೇಶ್ ದೇವಾಡಿಗೆ ಪಂದ್ಯಾಟದಲ್ಲಿ ಅತ್ಯುತ್ತಮ ಆಟವನ್ನು ರಾಹುಲ್ ದಾಖಲಿಸಿದ ಪಂದ್ಯಾಟದಲ್ಲಿ ಜೈ ಕರ್ನಾಟಕದ ಪರವಾಗಿ ಅತ್ಯುತ್ತಮ ರೀತಿಯೊಂದು ದಾಂಡಿಗೆತನವನ್ನು ತೋರ್ಪಡಿಸಿದ್ರು. ಕ್ಷಮಿಸಲಿ, ವಿಶಾಲ ಆಟವನ್ನು ಆಡಿದ್ರು. ಇಲ್ಲಿ ರಾಹುಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ.
ಮೊದಲ 3 ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ 4ನೇ ಬಾರಿ ಸೊಸೆ ಮೊದಲ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಹಂತದ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮೊದಲ ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟದ ಮುಖಾಂತರವಾಗಿ ಮೊದಲ ಆಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಮೈಟಿ ಸ್ಯಾಂಡಿ ಆಗಮಿಸಿದ್ದಾರೆ. ಮ್ಯೂಸಿಕ್ ಹಾಕಿ ಬೌಂಡ್ರಿ ಸಿಕ್ಸರ್ ಹೋದಾಗ, ವಿಕೆಟ್ ಹೋದಾಗ, ಓವರ್ ಹೋದಾಗ ಹಾಕಿ ಸರ್. ಐದನೇ ಬಾರಿ ಮತ್ತೆ ಸೊಸೆ ಬಹಳ ಶುತಮರದ ಹೊಡೆತ. ಡಿಮ್ಮಡಿ ಕಡೆ ಭಾಗದಲ್ಲಿ ಚೆಂಡು ಸುಮಾರಕ್ಕೆ ಅಂಚಿಗೆ ಸಾಗ್ತಾ ಇದೆ. ಬೌಂಡ್ರಿ, ಮೊದಲ ಬೌಂಡ್ರಿಯನ್ನು ನಂದನ್ ಪುಡುಕೆರೆ ದಾಖಲಿಸ್ತಾ ಇದ್ದಾರೆ. ಮೊದಲ ಓವರ್ನ 5ನೇ ಚೆಂಡಿನಲ್ಲಿ ಅಂತಿಮ 1 ಚೆಂಡು ಪವರ್ ಪ್ಲೇ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಅಂತಿಮ ಹಂತದ 1 ಚೆಂಡು ಪವರ್ ಪ್ಲೇ ಮೊದಲ ಓವರ್ನ ಕೊನೆ 1 ಸತ ಬಾಕಿ ಉಳಿತಾ ಇದೆ. ಬಾತಡಿ ಪಕ್ಷ ಕವರ್ಸ್ ಮಾಡಿದರೆ ಬಹಳಷ್ಟು ಬರುತ್ತ ಹೊಡೆತ. ನಂದನ್ ಪುಡುಕೆರೆ ಮತ್ತೆ ಬೌಂಡ್ರಿ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. 2ನೇ ಓವರ್ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ನಂದನ್ ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮೊದಲ ಓವರ್ ಮುಕ್ತಾಯಕ್ಕೆ 9 ಓಟಗಳಿಗೆ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥ ಸ್ವಸ್ತಿಕ್ ನಾಗರಾಜ ಒಂದು ಅತ್ಯುತ್ತಮ ಆರಂಭವನ್ನು ದಾಖಲಿಸುವಂತಹ ಹಂತವನ್ನು ಕಂಡರೂ ಕೂಡ ಒಂದೆಡೆ 4 ಚೆಂಡುಗಳಲ್ಲಿ ಮೊದಲ 4 ಚೆಂಡುಗಳಲ್ಲಿ ಕೇವಲ 1 ಓಟಕ್ಕಷ್ಟೇ ಅವಕಾಶ ಮಾಡಿರ್ತಕ್ಕಂಥ ಸ್ವಸ್ತಿಕ್ 5 ಮತ್ತು 6ನೇ ಚೆಂಡಿನಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಮುಖಾಂತರವಾಗಿ ತಡ ಮೊತ್ತ ಕೂಡ ಮೊದಲ ಓವರ್ ಮುಕ್ತಾಯಕ್ಕೆ 9 ಓಟವನ್ನು ದಾಖಲಿಸ್ತಾ ಇದೆ. ಈ ಪರಿಸರದ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಸ್ವಸ್ತಿಕ್ ಶಿವಮೊಗ್ಗ ಪರಿಸರದ ಆಟಗಾರರಾದರೂ ಕೂಡ ಸಾಗರ ಅವರ ಬಹಳಷ್ಟು ಬರೆದ ಹೊಡೆತ ಡಿಬೆಕ್ಷ ಕವರ್ಸಿ ಮಾಡಿದೆ. ಬಹಳಷ್ಟು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳುವ ಹಂತ. ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಕಂಡಿರ್ತಕ್ಕಂಥ ಆಟಗಾರ ಅಂತಿಮ ಹಂತದಲ್ಲಿ ಕ್ಯಾಚ್ ಕೂಡ ಕೈ ಜಾರಿ ಹೋಗ್ತಾ ಇದ್ದಾವೆ. ಆ ಒಂದು ಅಂಶ ಸ್ವಲ್ಪ ಮಟ್ಟಿಗೆ ಪಾಂಚಜನ್ಯ ಮಲ್ನಾಡು ಸಾಗರ ಫ್ರೆಂಡ್ಸ್ ಆಟಗಾರರಿಗೆ ಸಮಸ್ಯೆಯನ್ನು ತಂದುಕೊಡಬಹುದಾಗಿರ್ತಕ್ಕಂಥ ಅಂಶ ಕೂಡ. ಮೊದಲಾಗಿ ಒಂದು ಅತ್ಯುತ್ತಮ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರರಿಗೆ ಈ ರೀತಿಯ ಜೀವದಾನ ಅಂತಿಮ ಹಂತದವರೆಗೆ ವರದಾನವಾಗಿದ್ರೆ
ಮುಂದಿನ ಹಂತದಲ್ಲಿ ತಲೆಬೇನೆ ಒಂದು ಸಮಸ್ಯೆಯನ್ನು ಕಾಣಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಆ ನೆಲೆಯಲ್ಲಿ ತನ್ನ ಮೊತ್ತ ಕೂಡ 10ಕ್ಕೆ ತರುತ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಹೊದ್ದರಿ ಆಘಾತವಿಲ್ಲದೆ ಮತ್ತೆ ತೀಶಾ ಸ್ಲೋವರ್ ಚೆಂಡಿಗೆ ಔಟ್ ಅವಕಾಶ ಮಾಡಿಕೊಟ್ರು. ಸ್ವಲ್ಪ ಮಟ್ಟಿಗೆ ಇನ್ಸೈಡ್ ಔಟ್ ಆಟವನ್ನು ಆಡುವಂತಹ ಪ್ರಯತ್ನ, ಲಾಂಗ್ ಆಫ್ ಲಾಂಗ್ ಅನ್ನ ನಡುವೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ನಂದನ್ ಮಾಡಿದ್ರು. ದಂಡು ಚೆಂಡಿನ ನಂದು ಸಂಪರ್ಕವನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ 2ನೇ ಓವರ್ನಲ್ಲಿ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಬರದ ನಡುವೆ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂತಹ ತಂಡ ಒಂದು ಮಹತ್ವದ ಹೋದರೆ ಯಶಸ್ಸನ್ನು ಪಡ್ಕೊಂಡ್ರು. 2 ಬಿರುಸಿನ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ನಂದನ್ ಇವಾಗ ರಿವರ್ಸ್ ಶಾಟ್ ಮುಳುವಾಗ್ತಾ ಇದೆ. ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಹೊಸ ಆಟಗಾರ ತರುಣ್ ಪಡುಬಿದ್ರೆ ಮತ್ತೋರ್ವ ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ. ತನ್ನ ಮೊತ್ತ 10 ಓಟಗಳು 51 ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. 51 ಟಾರ್ಗೆಟ್. ಬಹಳ ಶುದ್ಧ ಒಂದು ವಿಶಿಷ್ಟತೆ ಹೊಡೆತ. ಫೈನಲ್ ಮತ್ತು ಸ್ಕೋರ್ ನಡುವೆ ಚೆಂಡನೊಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ನಡೀತಾ ಇದೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ 2ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 10. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 11 ಓಟಗಳು. ಈ ಓವರ್ನಲ್ಲಿ 5 ಚೆಂಡುಗಳಲ್ಲಿ ಕೇವಲ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಕೊನೆ ಒಂದೇ ಸತ ಬಾಕಿ ಉಳಿತಾ ಇದೆ. ಅಂತಿಮ ಹಂತದಲ್ಲಿ ಆರಂಭಿಕ ಜಾರಿಯಲ್ಲಿ ತೇಲಿ ಬಿಡುವಂತಹ ಸುಂದರತೆ ಆಟ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಪವರ್ ಪ್ಲೇ 12 ಚೆಂಡುಗಳ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇವನಲ್ಲಿ ಅತ್ಯುತ್ತಮ ರೀತಿಯ ಎಸೆತಗಾರಿಕೆಯನ್ನು ಯತೀಶ ಕೊಡಗು ದಾಖಲಿಸಿದರು. ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡು ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ಮುಖಾಂತರವಾಗಿ ಮೊದಲ 12 ಚೆಂಡು 12 ಓಟವನ್ನು ದಾಖಲಿಸಿರ್ತಕ್ಕಂಥ ಇಸಾನ್ ಉಡುಪಿ ಇನ್ನುಳಿದಂತಹ 36 ಎಸೆತ ಜಯಕ್ಕಾಗಿ 39 ಓಟಗಳು ಬರಬೇಕಾಗಿದೆ. 36ಕ್ಕೆ 39 ಮತ್ತೆ ಹೋರಾಟಗಾರಿ ಪಂದ್ಯವನ್ನು ನಿರೀಕ್ಷಿಸಬಲ್ಲಂತ ಸಾಧ್ಯತೆ ಪಂದ್ಯ. ಒಂದು ಹಂತದ ಹೋರಾಟಗಾರಿ ಮೊತ್ತದ ದಾಖಲಾತಿಯನ್ನು ಕಂಡಿರ್ತಕ್ಕಂಥ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ ಸಾಗರ ಮತ್ತೆ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ತಂಡ. ಹೊಸ ಬೌಲರ್ ಭರತ್ ಗಿಳಿಯಾರು.
ಅಂತಿಮ 36 ಎಸೆತ ಜಯಕ್ಕಾಗಿ 39 ಓಟಗಳು ಬರಬೇಕಾಗಿದೆ. ಇಲ್ಲಿ ದಿನದ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡು ತಂಡಗಳು ಸದ್ಗುರು ವರ್ಸಸ್ ಮೈಟಿ ಬೆಂಗಳೂರು ರೆಡಿ ಆಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಹಳ ಶುದ್ಧಮರ್ತೆ ಹೊಡೆತ ಕವರ್ಸ್ ಭಾಗದಲ್ಲಿ 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 13ಕ್ಕೆ ತಲುಪ್ತಾ ಇದೆ. 13 ಓಟಗಳು. ಚಾಲ್ತಿಯ 3ನೇ ಓವರ್ನಲ್ಲಿ 1 ಹೋದರೆ ಆಘಾತವನ್ನು ಕಟ್ಕೊಳ್ಳುವುದರ ಮುಖಾಂತರವಾಗಿ ಬೆಳಗಿನ ಅವಧಿಯ ಮೊದಲ ಪಂದ್ಯ ಶ್ರೀಲಂಕಾದ ವಿನಸ್ ಬೊಲೋಗ್ನೋ ಭರ್ಜರಿ ಜಯವನ್ನು ದಾಖಲಿಸಿದ್ದಾರೆ. 2ನೇ ಪಂದ್ಯ ಹೋರಾಟದ ಪಂದ್ಯ. ಸುಲಭ ಜಯದ ಕಡೆಗೆ ಸಾಗಿರ್ತಕ್ಕಂಥ ಬಿಸಿಜಿ ಗಳಿಕಟ್ಟೆ ಅಂತಿಮ ಹಂತದಲ್ಲಿ ಪಂದ್ಯವನ್ನು ಟೈ ಮಾಡಿಕೊಂಡಿದ್ದಾರೆ. ಆ ಬಳಿಕದ ಪಂದ್ಯ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಸುಲಭವಾಗಿ ಜಯವನ್ನು ದಾಖಲಿಸಿದರು. 68 ಓಟಗಳ ಬೃಹತ್ ಮೊತ್ತವನ್ನು ದಾಖಲಿಸಿದರು. ದಿನದ 4ನೇ ಪಂದ್ಯ ಅಂಕಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬೆಳಗಿನ ಅವಧಿಯಲ್ಲಿ 8:30ಕ್ಕೆ ಪಂದ್ಯ ಆರಂಭವನ್ನು ಕಾಣಬೇಕಾಗಿತ್ತು. ಬೆಳಿಗ್ಗೆ ಸುರಿದಿರ್ತಕ್ಕಂಥ ಒಂದು ಧಾರಾಕಾರ ಮಳೆ 12:30ಕ್ಕೆ ಮೊದಲ ಪಂದ್ಯ ಆರಂಭವನ್ನು ಕಂಡಿತ್ತು. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ರಾಹುಲ್ ನಿರೀಕ್ಷಿತ ಹೊಡೆತಗಳು ದಾಂಡನ್ನು ತಗಲ್ತಾ ಇಲ್ಲ. ಕ್ಷಣಕಾಲ ಗಾಳಿಯಲ್ಲಿತ್ತು. ಕ್ಯಾಚ್ ಪಡ್ಕೊಳ್ಳುವಂತಹ ಪ್ರಯತ್ನ. ಹೋದರೆ ಆಘಾತ. ಮತ್ತೊಂದು ಪ್ರಮುಖ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 2ನೇ ವಿಕೆಟ್ ರೂಪದಲ್ಲಿ ಮತ್ತೊಂದು ಪ್ರಮುಖ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಗೌರೀಶ ಈಸಾನ್ ಉಡುಪಿ ಯಶಸ್ಸಿನ ಬೆನ್ನ ಹಿಂದೆ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಆಟಗಾರ. ಹೊಸ ಆಟಗಾರ ಗೌರೀಶ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ತಡ ಮೊತ್ತ 14 ಓಟಗಳು. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಪಂದ್ಯಕ್ಕೆ ಫೈಟ್ ಬ್ಯಾಕ್ ಮಾಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಹೋರಾಟವನ್ನು ಮತ್ತೆ ಜಾರಿಯಲ್ಲಿ ಇರಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ಕ್ಷೇತ್ರಕ್ಷಣೆ ವೈಫಲ್ಯ. 1ರ ಬದಲಿಗೆ 2ನೇ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 16 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 30 ಎಸೆತ 36 ಓಟಗಳು ಬರಬೇಕಾಗಿದೆ. 30ಕ್ಕೆ 36 ಅಗ್ರ ಬಣದಲ್ಲಿ ಅಗ್ರ ಸ್ಥಾನವನ್ನು ಪಡೆಯಬಲ್ಲಂತ 2 ತಂಡಗಳು ನೇರವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ರೆ ಇನ್ನುಳಿದಂತ 35 ಓಟಗಳು ಬರಬೇಕಾಗಿದೆ ಅಂತಿಮ 30 ಚೆಂಡುಗಳಲ್ಲಿ. ತನ್ನ ಮೊತ್ತ 16, 51ರ ಟಾರ್ಗೆಟ್. 30 ಎಸೆತ 35 ಓಟಗಳು ಬರಬೇಕಾಗಿದೆ.
ಮತ್ತೆ ಯತೀಶ ನಾಲ್ಕನವರ ಚಾಲ್ತಿಯಲ್ಲಿ ಮತ್ತೆ ಎಸಗಾರಿಕೆಯನ್ನು ಕಾಡ್ತಾ ಇರ್ತಕ್ಕಂಥ ಎಸೆತಗಾರ ರಿವರ್ಸ್ ಶಾಟ್ ದಾಖಲಾತಿನ ಕಾಣಬಲ್ಲಂತ ಪ್ರಯತ್ನ ತನ್ನ ಮೂಲಕ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡು ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ಮೂರನೇ ಆಘಾತವನ್ನು ಕಾಣ್ತಾ ಇದೆ. ಅಗ್ರಸರದ ಫ್ರಂಟ್ ಲೈನ್ ನ 3 ಮಂದಿ ಆಟಗಾರರು ಸಡನ್ಲಿ ವಿಕೆಟ್ಸ್ ಗಳನ್ನು ಒಪ್ಪಿಸ್ತಾ ಇದ್ದಾರೆ. ಹೊಸ ಆಟಗಾರ ಪ್ರಶಾಂತ ಪಿಳ್ಳೆ ಇವ ಆಟಗಾರನ ಹಾದಿಯಲ್ಲಿ ನಾವು ಕಂಡ ಹಾಗೆ ಒಂದು ಅತ್ಯುತ್ತಮ ಕ್ಷಿಪ್ರಗತಿಯಲ್ಲಿ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಬೆಂಗಳೂರು ಪರಿಸರ ದಾಸರಹಳ್ಳಿಯ ಹುಡುಗ ಬಹುತೇಕ ಕಳೆದ ಋತುವಿನ ಮುಖಾಂತರವಾಗಿ ಇಜಾನ್ನ ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಯುವ ಆಟಗಾರ ಕೂಡ ಪ್ರಸ್ತುತ ಒತ್ತಡದಲ್ಲಿ ಅಂಗಣಕ್ಕೆ ಬರ್ತಾ ಇದ್ದಾರೆ. ಒಂದು ಅತ್ಯುತ್ತಮ ರೀತಿಯ ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಒಂದೆಡೆ ಆದ್ರೆ ಪಾಂಚಜನ್ಯ ಮಲ್ನಾಡು ಫ್ರಂಟ್ ಸಾಗರ ಫೈಟ್ ಬ್ಯಾಕ್ ಅಲ್ಲಿ ಮುನ್ನಡೆಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ 3 ಪ್ರಮುಖ ಹೋದರ್ಗಳ ಆಘಾತವನ್ನು ಕಾಣ್ತಾ ಇದೆ. ನಂದನ್ ಉದ್ದರ ಒಪ್ಪಿಸಿದ್ರು, ಆ ಬಳಿಕ ರಾಹುಲ್ ಔಟ್ ಆದ್ರು. ಪ್ರಸ್ತುತ ಮತ್ತೆ ರನೌಟ್ ಬದಲು ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಗೌರೀಶ್ ಆಚಾರ್ಯ ಇಂಪಾರ್ಟೆಂಟ್ ಹೋದರೆ ಕೂಡ ರನೌಟ್ ಬದಲು ಆಘಾತವನ್ನು ಕಾಣ್ತಾ ಇದೆ. ಬೇಡದ ಓಟವನ್ನು ಓಟವಾಗಿಸುವಂತಹ ಪ್ರಯತ್ನದ ನಡುವೆ ಗೌರೀಶ್ ಆಚಾರ್ಯ ಸ್ವತಃ ರನೌಟ್ ರೂಪದಲ್ಲಿ ಹೋದರೆ ಒಪ್ಪಿಸಿದ್ರು. 4ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಹೊಸ ಆಟಗಾರ ಕಳೆದ ತಾಲೂಕುವಾರು ಮಟ್ಟದ ಪಂದ್ಯಾಕೂಟ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಈ ಪರಿಸರದ ಹೊಸನಗರ ಪರಿಸರದ ಆಟಗಾರ ಅವಿನಾಶ ಆಚಾರ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಒಂದು ಅತ್ಯುತ್ತಮ ಹೋದ್ದರಿ ನಡುವೆ ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಸತತವಾಗಿ ಹೋದ್ದರಿಗಳನ್ನು ಒಪ್ಪಿಸ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡಂಕಿ ಅಂಶ ಪಡೆಯನ್ನು ಕಾಣ್ತಾ ಇದ್ದು ಅತ್ಯುತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಎಸೆತಗಾರ ಪವರ್ ಪ್ಲೇ ಹಂತದಲ್ಲಿ ಕೇವಲ 3 ಓಟಗಳಲ್ಲಿ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡು ಪ್ರಸ್ತುತ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 4 ಚೆಂಡುಗಳಲ್ಲಿ ಈವರೆಗೆ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2 ಪ್ರಮುಖ ಹೋದರೆ ಆಘಾತ ಒಂದೆಡೆ ತರುಣ್ ಪಡುಬಿದ್ರೆ ರಿವರ್ಸ್ ಶಾಟ್ ದಾಖಲಿಸುವಂತಹ ಹಂತದಲ್ಲಿ ಹೋದರನ್ನು ಒಪ್ಪಿಸಿದ್ರೆ ಗೌರೀಶ್ ಆಚಾರ್ಯ ರನೌಟ್ ರೂಪದಲ್ಲಿ ಇವರಲ್ಲೇ ಹೋದರನ್ನು ಒಪ್ಪಿಸಿದ್ದಾರೆ. ಮೇಲ್ನಡೆದ ಪರಿಸ್ಥಿತಿ ಮೊದಲ 4 ದಿನಗಳಿಗಿಂತ ಇವತ್ತು ಸ್ವಲ್ಪ ಮಟ್ಟಿಗೆ ಪ್ರೇಕ್ಷಕರ ಜಮಾವಣೆ ಕೂಡ ಹೆಚ್ಚಾಗ್ತಾ ಇದೆ. ಸಂಜೆಯ ಪರಿಸ್ಥಿತಿಯಲ್ಲಿ ಇನ್ನಷ್ಟು ಪ್ರಾಮುಖ್ಯ ಪಂದ್ಯಗಳು ಹೊರ ದೇಶದ ಶ್ರೀಲಂಕಾದಂತಹ ತಂಡಗಳು ಮೊಟ್ಟ ಮೊದಲ ಬಾರಿಗೆ ಸಾಗರಲ್ಲಿ ಆಡ್ತಾ ಇರೋದ್ರಿಂದ
ಬಹಳಷ್ಟು ಕ್ರೀಡಾ ಪ್ರೇಕ್ಷಕರು ಜಮಾಯಿಸುವಂತಹ ಸಾಧ್ಯತೆ ಇದೆ. ಅಂತಿಮ ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಬಹಳ ಶುದ್ಧವರ್ತ ಹೊಡೆತ ಮೂಲಕ ಮತ್ತೊಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. 5ನೇ ಪತನ ಸಡನ್ಲಿ ಆಗಿ ವಿಕೆಟ್ಸ್ ಗಳನ್ನು ಒಪ್ಪಿಸಾಡ್ತಕ್ಕಂತ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ಒಂದು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ. ಎಸೆತ 1ಕ್ಕೆ 1 ಓಟವನ್ನು ದಾಖಲಿಸಿದ್ರು ಕೂಡ ಜಯ ದಾಖಲಿಸುವಂತಹ ಸಾಮರ್ಥ್ಯದ ಪಂದ್ಯವನ್ನು ಕಾಣಬಹುದಾಗಿತ್ತು. ಇಲ್ಲಿ ಆಟಗಾರರ ಸ್ವಲ್ಪ ಮಟ್ಟಿಗೆ ಆತ್ಮವಿಶ್ವಾಸ ಕೊರತೆ, ನಿರ್ದಿಷ್ಟ ಅಂಶದ ಒಂದು ಪಾರ್ಟ್ನರ್ಶಿಪ್ ಭಾಗಿದಾರಿ ಕೂಡ ದಾಖಲಾತಿಯನ್ನು ಕಟ್ಕೊಳ್ತಾ ಇಲ್ಲ. ಆ ನಡೆಯಲ್ಲಿ ಯತೀಶನ ಒಂದು ಅತ್ಯುತ್ತಮ ಸ್ಪೆಲ್ 2 ಓವರ್ಗಳ ದಾಳಿ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸಿದ ಒಂದು ಅತ್ಯುತ್ತಮ ರೀತಿಯ ಓವರ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಕೊಡಗು ಯತೀಶ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸ್ತಾ ಇದ್ದಾರೆ. 3 ವಿಕೆಟ್ ಅನ್ನು ಪಡ್ಕೊಂಡ್ರು. ಕೇವಲ 2 ಓವರ್ಗಳಲ್ಲಿ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ರೀತಿ ಒಂದು ಆತ್ಮವಿಶ್ವಾಸ ಭರಿತ ಓವರ್ಗಳು ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಿದೆ. ಈ ನೆಲೆಯಲ್ಲಿ ಮತ್ತೆ ಹೊದರಿ ಆಘಾತವನ್ನು ಕಂಡಂತಹ ತಂಡ 16ಕ್ಕೆ 5 16 ಫಾರ್ ಲಾಸ್ ಆಫ್ 5. ಹೊಸ ಆಟಗಾರ ಇರ್ಫಾನ್ ಪಠಾಣ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಅಂತಿಮ ಹಂತದ 24 ಎಸೆತ ಜಯಕ್ಕಾಗಿ 35 ಓಟಗಳು ಬರಬೇಕಾಗಿದೆ. 24ಕ್ಕೆ 35, ಒಂದು ಬೌಂಡ್ರಿ, ಒಂದು ಸಿಕ್ಸರ್ ಪಂದ್ಯಾಟದ ಚಿತ್ರಣವನ್ನು ಬದಲಿಸುತ್ತೆ. ಹೊದ್ದರಿ ಸಹಿತ ಡಾಟ್ ಬಾಲ್ ಆಶಾದಾಯಕ ಅಂಶ. ಪಂಚಜನ್ಯ ಮಲ್ನಾಡು ಸಾಗರ ಫ್ರೆಂಡ್ಸ್ ಬಹುತೇಕ ಜಯದ ಕಡೆಗೆ ಸಾಗುವಂತ ಲಕ್ಷಣಗಳು. ಮತ್ತೆ ಭರತ್ ಗಿಳಿಯಾರು ಬಹಳ ಶುತಮರದ ಹೊಡೆತ. ಕವರ್ಸ್ ಭಾಗದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಸ್ಥಗಿತ ಕಂಡಿರ್ತಕ್ಕಂಥ ರನ್ ಧಾರಣೆ ಮತ್ತೆ ಚಾಲನೆಯನ್ನು ಪಡ್ಕೊಳ್ತಾ ಇದೆ. 17ಕ್ಕೆ ತಲುಪ್ತಾ ಇದೆ ತಂಡ ಮೊತ್ತ. 17 ಫಾರ್ ಲಾಸ್ ಆಫ್ 5. 5 ಹುದ್ದರಿಗಳ ಆಘಾತ. ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತಂಡ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಚಾಲ್ತಿ 5ನೇ ಓವರ್ನಲ್ಲಿ ಮತ್ತೆ 3ನೇ ಬಾರಿ ಭರತ್. ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 3 ಚೆಂಡುಗಳು ಇನ್ನೂ ಕೂಡ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಬೀಸುವಂತಹ ಪ್ರಯತ್ನಗಳು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 18ಕ್ಕೆ 5. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತವನ್ನು ಸ್ಥಾಪಿಸ್ತಾ ಇರ್ತಕ್ಕಂಥ ತಂಡ. ಹಲೋ, ದಯವಿಟ್ಟು ಇಜಾನ್ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಆಟಗಾರರು ಬ್ಯಾರಿಕೇಡ್ ಒಳಗೆ ಬರಬೇಕು. ಸಂಘಟಕರ ತೀರ್ಮಾನ ಇರ್ತದೆ, ತಪ್ಪು ತಿಳ್ಕೋಬೇಡಿ ದಯವಿಟ್ಟು. ಯಶೋ ನಿಮ್ಮವರೆಲ್ಲ ಬ್ಯಾರಿಕೇಡ್ ಮೇಲೆ ಹೊರಗಬೇಡಿ. ಡಗೌಟಿ ಬನ್ನಿ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಬೇರೆಯವರು ಬಂದು ಇನ್ನೊಂದು ಕಡೆ ಇರೋರು ಕೂಡ ಪ್ರೇಕ್ಷಕರು ಬ್ಯಾರಿಕೇಡ್ಗೆ ಹೊರಗುವಂತಿಲ್ಲ. ನೀವು ಮ್ಯಾಚ್ ನೋಡಿ, ಏನೂ ಸಮಸ್ಯೆ ಇಲ್ಲ. 19ಕ್ಕೆ ತಲುಪ್ತಾ ಇದೆ ತಂಡ ಮೊತ್ತ. 5ನೇ ಓವರ್ನ ಚಾಲ್ತಿ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಒಂದು ಅತ್ಯುತ್ತಮ ಓವರ್ ಅನ್ನು ಕೂಡ ಭರತ್ ಗಿಳಿಯವರು ದಾಖಲಿಸ್ತಾ ಇದ್ದಾರೆ. ಈವರೆಗೆ ಈ ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ.
ಮತ್ತೊಂದು ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 18 ಎಸೆತ ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. ಒಂದು ಹಂತದಲ್ಲಿ ಮೊದಲ ಓವರ್ನಲ್ಲಿ 9 ಓಟವನ್ನು ದಾಖಲಿಸಿಕೊಂಡು ಸುಲಭ ಜಯದ ನಿರೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಆ ಬಳಿಕ ಸಡನ್ಲಿ ಆಗಿ 2ನೇ ಓವರ್ನಲ್ಲಿ ಯತೀಶ ದಾಖಲಿಸಿರ್ತಕ್ಕಂಥ ಒಂದು ನಿರ್ಣಾಯಕ ಸ್ಪೆಲ್ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸ್ತಾ ಇದೆ. ಈ ಮುಖಾಂತರವಾಗಿ ಅಂತಿಮ 18 ಎಸೆತ 32 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಬೇಕೆನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಪ್ರಮೋದ ಎಸಗಾರಿಕೆ ಭಾಗದಲ್ಲಿ ಅಂತಿಮ 18 ಎಸೆತ ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. ಒಂದು ಸಮಯೋಚಿತವಾಗಿರ್ತಕ್ಕಂಥ ಪಾರ್ಟ್ನರ್ಶಿಪ್ ಭಾಗಿದಾರಿ ಪಂದ್ಯ ಅದೇ ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಆ ರೀತಿ ಅನಿವಾರ್ಯತೆ ಇದೆ. ಮತ್ತೆ ಪ್ರಮೋದ್ ಹುಟ್ಟು ಹಬ್ಬದ ಸಂಭ್ರಮ ಆಚರಣೆಯಲ್ಲಿರ್ತಕ್ಕಂಥ ಪ್ರಮೋದ್ ಮೊದಲ ಚೆಂಡಿಗಾಗಿ ಬೀಸುವಂತಹ ಪ್ರಯತ್ನಗಳು ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂತಿಮ 17 ಎಸೆತ ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. ಬೌಂಡ್ರಿ ಸಿಕ್ಸರ್ಗಳ ಅನಿವಾರ್ಯತೆ ಒಂದು ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಇಸಾನ್ ಉಡುಪಿ ಈವರೆಗೆ ನಂದನ್ ಪಡುಕೆರೆ ಆರಂಭಿಕ ಓವರ್ನಲ್ಲಿ ದಾಖಲಿಸಿದ ಕೇವಲ 2 ಬೌಂಡ್ರಿಗಳು ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಬಹಳ ಉತ್ತಮ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿದ್ರು ಕೂಡ ಯಾವುದೇ ಆಟಗಾರ ಆ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಫುಲ್ ಶಾಟ್ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರಿ ಆಘಾತ. 6ನೇ ವಿಕೆಟ್ ನ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಹೊಸ ಆಟಗಾರ ಮದನ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಪರಿಸ್ಥಿತಿ ಕೈ ಮೀರಿದ್ರೆ ಪಂದ್ಯಾಟದ ಚಿತ್ರಣ ಕೂಡ ಬದಲಾಯಿಸಬಲ್ಲಂತ ಅವರ ಸಾಮರ್ಥ್ಯದ ಯುವ ಆಟಗಾರ ಪ್ರಸ್ತುತ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಹಂತದ 16 ಎಸೆತ ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. ಸಿಕ್ಸರ್ ಬೌಂಡ್ರಿಗಳ ಅನಿವಾರ್ಯತೆಯನ್ನು ಕಾಣ್ತಾ ಇರ್ತಕ್ಕಂಥ ಇಸಾನ್ ಉಡುಪಿಯ ತಂಡ. ಬಹಳ ಶುದ್ಧಪಡತೆ ಆಟ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. 31 ಓಟಗಳು ಬರಬೇಕಾಗಿದೆ ನೋಡುತ್ತಾ 15 ಚೆಂಡುಗಳ ಮುಂದೆ
ಯುನೈಟೆಡ್ ಯುನೈಟೆಡ್ ಮತ್ತೆ SN ಮತ್ತೆ ಪ್ರಮೋದ್ ಬೀಸುವಂತ ಪ್ರಯತ್ನ ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಪಂದ್ಯದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತವನ್ನು ಸ್ಥಾಪಿಸಿರ್ತಕ್ಕಂಥ ಪಾಂಚಜನ್ಯ. ಮೈಟಿ ಮತ್ತು ಸದ್ಗುರು ಪಂದ್ಯದ ಮುಕ್ತಾಯವಾದ ಬಳಿಕ ಯುನೈಟೆಡ್ ಜವಾಬ್ದಾರನ ತಂಡ SNA ಅಟ್ಯಾಕರ್ಸ್ ಅನ್ನು ಎದುರಿಸುತ್ತಾರೆ. ಮುಂದಿನ ಹಂತದಲ್ಲಿ ಎರಡನೇ ಸುತ್ತಿನ ಪಂದ್ಯಗಳೆಲ್ಲ ಲೀಗ್ ಹಂತದ ಎರಡನೇ ಸುತ್ತಿನ ಪಂದ್ಯಗಳು 6 ಓವರ್ಸ್ ಮ್ಯಾಚ್ ಅನ್ನುವಂತಹ ಸೂಚನೆಗಳನ್ನು ಸಂಘಟಕರು ರವಾನಿಸಿದ್ದಾರೆ. ಮತ್ತೆ 21ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದಲ್ಲಿ ಇನ್ನು ಕೂಡ ಬಹಳ ಶುತಮೃತ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ಮತ್ತೆ 22. 29 ಓಟಗಳು ಇನ್ನೂ ಕೂಡ ಅಂತಿಮ 12 ಚೆಂಡುಗಳಲ್ಲಿ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಮತ್ತೆ 22 ಫಾರ್ ಲಾಸ್ ಆಫ್ 6. ಅಂತಿಮ 12 ಸತ ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. 12 balls 29 runs ರಿಕ್ವೈರ್ಡ್. 12 ಸತ 29 ಓಟಗಳು ಬರಬೇಕಾಗಿದೆ. 15-14 ಈ ರೀತಿಯ ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಕಿರಣ್ ದೊಡ್ಮನಿ, ಉಮೇಶ್ ಬಾಳುಗುಂಡಿ, ಚರಣ್ ಇವರ ನೇತೃತ್ವದಲ್ಲಿ ಆಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೋಟ ಇಲ್ಲಿ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರ್ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ ಹಂತದ 12 ಸತ 29 ಓಟಗಳು ಬರಬೇಕಾಗಿದೆ. ಕೇವಲ ಸಿಕ್ಸರು ಬೌಂಡ್ರಿಗಳು ಪಾಂಚಜನ್ಯವನ್ನು ವಿರುದ್ಧ ಇಸಾನ್ ಅನ್ನು ಉಳಿಸುತ್ತೆ. ಲೆಕ್ಕಾಚಾರ ತಪ್ಪಿದ್ರೆ ಪಾಂಚಜನ್ಯ ಜಯ ದಾಖಲಾತಿ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಸಮಯ ಸರಿತಾ ಇದ್ದ ಹಾಗೆ ವಿಜಯದ ನಗೆ ಬೀರುವಂತಹ ಎಲ್ಲ ಲಕ್ಷಣಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ 11 ಸತ ಜಯಕ್ಕಾಗಿ 29. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಮದನ್ ಸಿದ್ರಳ್ಳಿ ಮೊದಲ ಸಿಕ್ಸರ್ ಅನ್ನು ಇಸಾನ್ ಪರವಾಗಿ ದಾಖಲಿಸಿದ್ರೆ 6 ಓಟಗಳ ಸೇರ್ಪಡೆ. ಅಂತಿಮ ಹಂತದ 9 ಸತ 24 10ಕ್ಕೆ 23. ಎಸೆತಗಾರರನ್ನು ಬದಲಾಯಿಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಸಾಯಿ ಸೆಳೆತದ ಸಮಸ್ಯೆಯನ್ನು ಕಾಣ್ತಾ ಇರ್ತಕ್ಕಂಥ ಸೋಸಿಕ್ ಇಲ್ಲಿ ಬದಲ ಎಸೆತಗಾರ ಗಣೇಶನ ಪರಿಚಯಿಸ್ತಾ ಇದ್ದಾರೆ. ಅಂತಿಮ ಹಂತದ 10 ಸತ 23 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ಷಣಕಾಲ ಗಾಳಿಯಲ್ಲಿತ್ತು. ಕ್ಯಾಚ್ ಪಡ್ಕೊಳ್ಳುವಂತಹ ಪ್ರಯತ್ನ. ಹೋದರೆ ನಾಶ, ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಈ ಹಿಂದೆ ನೆಟ್ ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವೆ ಸ್ವಲ್ಪ ಮಟ್ಟಿಗೆ ಬಿರುಸಿನ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಮದನ್ ಸಿದ್ರಳ್ಳಿ ಇಲ್ಲಿ ಮತ್ತೆ ತಪ್ಪನ್ನು ಎಸಗಿದ್ರು. ರಿವರ್ಸ್ ಶಾಟ್ಗೆ ಮುಂದಾಗಿದ್ದಾರೆ. ಆ ಅಂಶವೇ ಇಲ್ಲಿ ಸಮಸ್ಯೆಗೆ ಹಿಡಿಕೊಡ್ತಾ ಇದೆ. ಹೋದರೆ ನಷ್ಟ ಆಗ್ತಾ ಇದೆ. ಅಂತಿಮ ಹಂತದ 8. 7 ಹೋದರೆಗಳ ಆಘಾತ.
ಅಂತಿಮ ಹಂತದ 8 ಚೆಂಡು 9 ಚೆಂಡು 23 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹೊಸ ಆಟಗಾರ ಆನಂದ ಪಡುಬಿದ್ರೆ ಬೋಟ್ ಶಾಲಾ ಮೈದಾನದ ಒಳಭಾಗದಲ್ಲಿ ಕಡಲ ಫಿಶ್ ನ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಿರ್ತಕ್ಕಂಥ ಆಟಗಾರರು. ಅಲ್ಲಿ ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಒಂದು ಓಟ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ. ಸೆಮಿಫೈನಲ್ ಹೋರಾಟದ ಪಂದ್ಯದಲ್ಲಿ ಇದೇ ರೀತಿ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರ್ಫಾನ್ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದ್ರು. ಇಲ್ಲಿ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 21 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ಷಣಕಾಲ ಗಾಳಿಯಲ್ಲಿತ್ತು. ಸುಲಭ ಕ್ಯಾಚ್ ಅನ್ನು ಈ ಹಂತದಲ್ಲಿ ವಿನೋದ್ ಪಡ್ಕೊಳ್ತಾ ಇದ್ದಾರೆ. 8ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಅಂತಿಮ ಹಂತದ ರಸತ ಜಯಕ್ಕಾಗಿ 21 ಓಟಗಳು ಬರಬೇಕಾಗಿದೆ. 6 balls 21 runs ರಿಕ್ವೈರ್ಡ್. 6ಕ್ಕೆ 21. ಮುಂದಿನ ಪಂದ್ಯ ಮೈಟಿ ಬೆಂಗಳೂರು ಆನ್ ದ ಟಾಸ್ ಸೆಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್. ಮೊದಲ ಜಯದ ನಗೆ ಬೀರುವಂತಹ ಸರ್ವ ಸಿದ್ಧತೆಯಲ್ಲಿ ಕಿರಣ್ ದೊಡ್ಮನಿ, ಉಮೇಶ್ ಬಾಳೆಗುಂಡಿ, ಚರಣ್. ಕೊನೆಯವರೆಗಾಗಿ ಪ್ರಮೋದನ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಪಂಚಜನ್ಯ. ಅಂತಿಮ 6 ಚೆಂಡು 21 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಗತಿ ಪರಿವರ್ತನೆ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಹಂತದ 5 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಸಿಕ್ಸರ್ಗಳ ಅನಿವಾರ್ಯತೆಯ ಪಂದ್ಯ. ಸತತ ಡಾಟ್ ಬಾಲ್ಗಳು ಬರ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಹಂತದ 4 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಪ್ರಮೋದ್ ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಹುಟ್ಟು ಹಬ್ಬದ ಹುಡುಗರನ್ನು ಭರ್ಜರಿಯಾಗಿ ತನ್ನ ತಂಡಕ್ಕೆ ನೀಡುವಂತಹ ಪ್ರಯತ್ನದಲ್ಲಿ ಪ್ರಮೋದ್ ಅತ್ಯುತ್ತಮ ರೀತಿಯೊಂದು ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಇರ್ಫಾನ್ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಅಂತಿಮ ಆಟಗಾರನಾಗಿ ಅಂಕಣಕ್ಕೆ ದಾಪುಗಾಲನ್ನು ನೀಡ್ತಾ ಇರ್ತಕ್ಕಂಥ ಈ ಪರಿಸರದ ಆಟಗಾರ ಶಿವು. ಎಸೆತಗಾರರು ಒಂದು ಹಂತಕ್ಕೆ ತಂದಂತಹ ಪಂದ್ಯ. ದಾಂಡುಗಾರರು ನಂದನ್ ಪಳುಕೆರ್ ಒಂದು ಅತ್ಯುತ್ತಮ ಆರಂಭವನ್ನು ದಾಖಲಿಸಿದ್ರು ಕೂಡ ಆ ಬಳಿಕ ರಾಹುಲ್ ಇರ್ಬೋದು, ತರುಣ್ ಇರ್ಬೋದು, ಗೌರೀಶ ಇರ್ಬೋದು, ಅದೇ ರೀತಿ ಪಿಳ್ಳೆ ಇರ್ಬೋದು, ಅವಿನಾಶ್, ಈ ರೀತಿ ಅತ್ಯುತ್ತಮ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿದ್ರು ಕೂಡ ನಿರೀಕ್ಷಿತ ಯಶಸ್ಸನ್ನು ಕಾಣ್ತಾ ಇಲ್ಲ. ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರದ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಎಸೆತಗಾರಿಕೆ ಆ ತಂಡಕ್ಕೆ ಪಂದ್ಯಾಟದ ಮೊದಲ ಜಯವನ್ನು ತಂದು ಕೊಡ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಗೌರೀಶ್ ಆಚಾರ್ಯ ಒಂದು ರನ್ಔಟ್. ತರುಣ್ ಪಡುಬಿದ್ರೆ ಒಂದು ಲೆಕ್ಕಾಚಾರದ ಗ್ರಹಿಕೆ. ಎಡವಟ್ಟು. ಈಶಾನ್ಗೆ
ಇಲ್ಲಿ ಒತ್ತಡ ತರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಮುಖಾಂತರವಾಗಿ ಪಾಂಚಜನ್ಯ ಪಂದ್ಯಾಟದ ಮೊದಲ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಭಿನಂದನಾ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಮುಕ್ತಾಯ ಕಂಡ ಪಂದ್ಯದ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿ, ಅದು ಒಂದು ಹಂತದ ಡೌಟ್ಲೆಸ್ ಸೆಲೆಕ್ಷನ್ ಕೂಡ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಿರ್ತಕ್ಕಂಥ ಎಸೆತಗಾರ. 2 ಓವರ್ಗಳ ದಾಳಿ, 3 ಓಟಗಳಿಗೆ 3 ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಯತೀಶ ಕೊಡಗು ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆಟಗಾರ ಬರಬೇಕು. ಅಲ್ಲಿ ಪಂದ್ಯಶ್ರೇಷ್ಠ ವೇದಿಕೆಗೆ ಬರಬೇಕಿರುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.